ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಆ್ಯಂಡ್ ಗುಡ್ ಈವ್ನಿಂಗ್ ಎವ್ರಿ ಒನ್. ಐ ಆಮ್ ಸಾರಿ, ಒಂದು 2 ವೀಕ್ಸಿಂದ ಕರೆಕ್ಟಾಗಿ ಕ್ಲಾಸ್ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಒನ್ ವೀಕ್ ಬಿಫೋರ್ ಒಂದು ಕ್ಲಾಸ್ ಹಾಕಿದ್ದೆ, ಅದಾದಮೇಲೆ 2 ವೀಕ್ಸ್ ಆಯಿತು ಸರಿಯಾಗಿ ಕ್ಲಾಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ನನ್ನ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಆಗಲಿಲ್ಲ. ಸೊ ಇವತ್ತು ಸ್ವಲ್ಪ ಫ್ರೀ ಆಗಿದ್ದೀನಿ, ಫೋನ್ ಕೂಡ ಸರಿಯಾಗಿದೆ. ಸೊ ಹಾಗಾಗಿ ಕ್ಲಾಸ್ ಮಾಡ್ತಾಯಿದ್ದೀನಿ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ 5 ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಅಂತ ಬರುತ್ತೆ. ಇದು 10ನೇ ತರಗತಿಯಲ್ಲಿ ಬರ್ತಕ್ಕಂಥ ಪಾಠ ಆಗಿದೆ. 10ನೇ ತರಗತಿಯಲ್ಲಿ ಫಸ್ಟ್ ಭಾಗದಲ್ಲಿ ಬರ್ತಕ್ಕಂಥ ಪಾಠ ಆಗಿದೆ. ಈ ಪಾಠ ಮುಗಿದ ಮೇಲೆ ಮತ್ತೆ ನಾವು ಡೈರೆಕ್ಟ್ ಈ 10th ಸೆಕೆಂಡ್ ಭಾಗದಲ್ಲಿ ಇರ್ತಕ್ಕಂಥ ಹಿಸ್ಟ್ರಿ ಪಾಠಗಳನ್ನು ನೋಡ್ತಾ ಹೋಗೋಣ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಭಾರತದ ಇತಿಹಾಸದಲ್ಲಿ 19ನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಹಾಗೂ ಸಮಾಜ ಸುಧಾರಣಾ ಕಾಲವೆಂದು ಕರೆಯಲಾಗಿದೆ. ಅಂದರೆ 19ನೇ ಶತಮಾನವನ್ನು ಭಾರತ ಇತಿಹಾಸದಲ್ಲಿ ಏನಂತ ಕರೀತಾರೆ ಅಂತ ಕೇಳ್ತಾರೆ ಎಕ್ಸಾಮ್ಗಳಲ್ಲಿ. ಸೊ ಭಾರತೀಯ ಪುನರುಜ್ಜೀವನ ಕಾಲ ಹಾಗೂ ಸಮಾಜ ಸುಧಾರಣಾ ಕಾಲವೆಂದು ಈ 19ನೇ ಶತಮಾನವನ್ನು ಕರೆಯಲಾಗುತ್ತೆ. ಈ ಕಾಲಾವಧಿಯಲ್ಲಿ ಪಾಶ್ಚಾತ್ಯ ನಾಗರಿಕತೆಯ ಸಂಪರ್ಕವು ಭಾರತೀಯರಿಗೆ ದೊರೆಯಿತು. ಪಾಶ್ಚಾತ್ಯ ಅಂದರೆ ಪಾಶ್ಚಿಮಾತ್ಯರು ನಮ್ಮ ಭಾರತಕ್ಕೆ ಬಂದು ಏನು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರಲ್ಲ ಯುರೋಪಿಯನ್ರು, ಆ ಪಾಶ್ಚಾತ್ಯ ನಾಗರಿಕತೆಯ ಸಂಪರ್ಕ ಭಾರತೀಯರಿಗೆ ದೊರೆಯುತ್ತೆ. ಯಾಕಂದರೆ ಇಂಗ್ಲೀಷ್ ಶಿಕ್ಷಣ ಪ್ರಭಾವ ಬೀರುತ್ತಲ್ಲ. ಸೊ ಹಾಗಾಗಿ ಇಂಗ್ಲೀಷ್ ಶಿಕ್ಷಣದಿಂದ, ಆಮೇಲೆ ಬ್ರಿಟಿಷರು ಬಂದು ನಮ್ಮಲ್ಲಿ ಆಳ್ವಿಕೆ ಮಾಡ್ತಕ್ಕಂಥದ್ದಾಗಿರಬಹುದು, ಇದೆಲ್ಲದರಿಂದ ಈ ಪಾಶ್ಚಾತ್ಯ ನಾಗರಿಕತೆಯ ಸಂಪರ್ಕ ಭಾರತೀಯರಿಗೆ ದೊರೆಯುತ್ತೆ. ಈ ಅವಕಾಶದಿಂದ ಇಂಗ್ಲೀಷ್ ವಿದ್ಯಾಭ್ಯಾಸದ ಸೌಲಭ್ಯ ದೊರೆಯುತ್ತಲ್ಲದೆ ಪ್ರಜಾಪ್ರಭುತ್ವ, ರಾಷ್ಟ್ರೀಯತೆ ಮುಂತಾದ ಪಾಶ್ಚಾತ್ಯ ಪರಿಕಲ್ಪನೆಗಳು ಪರಿಚಯವಾಗಲಾರಂಭಿಸಿದವು. ನೋಡಿ, ಆಗಲೇ ಹೇಳಿದ್ನಲ್ಲ, ಇಂಗ್ಲೀಷ್ ಶಿಕ್ಷಣ ಸಿಗುತ್ತೆ, ಆಮೇಲೆ ಪ್ರಜಾಪ್ರಭುತ್ವ ಬೆಳೆಯುತ್ತೆ, ರಾಷ್ಟ್ರೀಯತೆ ಮುಂತಾದ ಪಾಶ್ಚಿಮಾತ್ಯ ಪರಿಕಲ್ಪನೆಗಳು ಪರಿಚಯವಾಗ್ತವೆ. ಯಾರು? ಭಾರತೀಯರಿಗೆ. ಭಾರತೀಯರಲ್ಲಿ ವೈಚಾರಿಕತೆಯ ಮನೋಭಾವ ಬೆಳೆಯುತ್ತೆ. ಭಾರತೀಯ ಸಮಾಜದ ವಿಶ್ಲೇಷಣೆ ಹಾಗೂ ಸುಧಾರಣೆಯ ಆಸಕ್ತಿ ಕೂಡ ಬೆಳೆಯುತ್ತೆ. ತಮ್ಮ ಆರ್ಥಿಕ ಮತ್ತು ರಾಜಕೀಯ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲು ಬ್ರಿಟಿಷ್ ಆಡಳಿತಗಾರರು ಸಹಿತ ಸುಧಾರಣಾವಾದಿ ಚಳುವಳಿಗಳನ್ನು ಬೆಂಬಲಿಸಿದರು. ನೋಡಿ, ತಮ್ಮ ಹಿತಾಸಕ್ತಿ ಮತ್ತು ರಾಜಕೀಯ ಹಿತಾಸಕ್ತಿ, ಆರ್ಥಿಕ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋ ಸಲುವಾಗಿ ಬ್ರಿಟಿಷರು ಸಹ ಏನು ಮಾಡ್ತಾರೆ, ಈ ಸುಧಾರಣಾ ಚಳುವಳಿಗಳನ್ನು ಬೆಂಬಲಿಸ್ತಾರೆ. ಜೊತೆಗೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ರಾಜಾರಾಮ್ ಮೋಹನ್ ರಾಯರು ಈ ಸತಿಸಹಗಮನ ಪದ್ಧತಿಯನ್ನು ನಿಷೇಧ ಮಾಡ್ರಿ ಅಂತ ವಿಲಿಯಂ ಬೆಂಟಿಕ್ ಅವರಿಗೆ ಮನವಿ ಮಾಡ್ಕೊತಾರೆ. ಆ ಮೂಲಕ ವಿಲಿಯಂ ಬೆಂಟಿಕ್ ಏನು ಮಾಡ್ತಾರೆ, ಸತಿಸಹಗಮನ ಪದ್ಧತಿಯನ್ನು ನಿಷೇಧ ಮಾಡೋದ್ರ ಮೂಲಕ ಸಮಾಜದಲ್ಲಿ ಆಗ್ತಕ್ಕಂಥ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸೋದ್ರಲ್ಲಿ ಇವರು ಏನೋ ಕಾರ್ಯನಿರ್ವಹಿಸ್ತಾರೆ ವಿಲಿಯಂ ಬೆಂಟಿಕ್ ಅವರು. ಈ ರೀತಿಯಾಗಿ ಈ ಬ್ರಿಟಿಷ್ ಆಡಳಿತಗಾರರು ಸಹಿತ ಈ ಸುಧಾರಣಾವಾದಿ ಚಳುವಳಿಗಳನ್ನು ಬೆಂಬಲಿಸ್ತಾರೆ. ಜೊತೆಗೆ ಸಮಾಜಕ್ಕೆ ಹಾನಿಕಾರಕವಾದ ಪದ್ಧತಿಗಳನ್ನು ಕಾನೂನಿನ ಮೂಲಕ ನಿಷೇಧಿಸಲು ಪ್ರಯತ್ನಿಸ್ತಾರೆ. ಅದೇ ಹೇಳಿದ್ನಲ್ಲ, ಸತಿಸಹಗಮನ ಪದ್ಧತಿ, ಅದು ಒಂದೇ ಅಲ್ಲ, ಅದೇ ಥರ ಇನ್ನೂ ಅನೇಕ ರೀತಿಯಾದ ಇರ್ತಾವಲ್ಲ ಅನಿಷ್ಟ ಪದ್ಧತಿಗಳು, ಅಂದರೆ ಸಮಾಜಕ್ಕೆ ಹಾನಿಕಾರಕವಾದ ಪದ್ಧತಿಗಳು, ಅವುಗಳನ್ನು ಕಾನೂನಿನ ಮೂಲಕ ನಿಷೇಧ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸುಧಾರಣಾ ಚಳುವಳಿಯನ್ನು ರೂಪಿಸಿದ ಪ್ರಮುಖರೆಂದರೆ ರಾಮ್ ಮೋಹನ್ ರಾಯ್, ಇವರಿಗೆ ರಾಜಾರಾಮ್ ಮೋಹನ್ ರಾಯ್ ಅಂತಲೂ ಕರೀತಾರೆ. ರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಮಹದೇವ್ ಗೋವಿಂದ ರಾನಡೆ, ಇವರಿಗೆ MG ರಾನಡೆ ಅಂತಲೂ ಸಹ ಕರೀತಾರೆ. ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದ, ಆನಿ ಬೆಸೆಂಟ್, ಸೈಯದ್ ಅಹಮದ್ ಖಾನ್, ನಾರಾಯಣ್ ಗುರು, ಪೆರಿಯಾರ್ ಮೊದಲಾದವರು, ಇವರೆಲ್ಲರೂ ಸಹ ಸಮಾಜ ಸುಧಾರಣಾ ಚಳುವಳಿಗಾರರಾಗಿದ್ದಾರೆ. ಓಕೆ, ಇಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನೋಡೋಣ. ಪಾಶ್ಚಾತ್ಯ ವಿದ್ವಾಂಸರಿಂದ ಪ್ರಭಾವಕ್ಕೆ ಒಳಗಾದ ಇಂಗ್ಲಿಷ್ ಮತ್ತು ಭಾರತೀಯ ವಿದ್ವಾಂಸರು 19ನೇ ಶತಮಾನದ ಕಾಲವನ್ನು ಪುನರುಜ್ಜೀವನ ಕಾಲವೆಂದು ಕರೆದರು. ಓಕೆ, 19ನೇ ಶತಮಾನವನ್ನು ಪುನರುಜ್ಜೀವನ ಕಾಲ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಬ್ರಹ್ಮ ಸಮಾಜ ಬರುತ್ತೆ. ಒಂದು ನಿಮಿಷ.
ಬ್ರಹ್ಮ ಸಮಾಜದ ಸಂಸ್ಥಾಪಕರಲ್ಲಿ ರಾಮ್ ಮೋಹನ್ ರಾಯರು ಪ್ರಮುಖರಾಗಿದ್ದಾರೆ. ಇವರನ್ನ ಭಾರತೀಯ ನವೋದಯದ ಜನಕ ಅಂತ ಕರೀತಾರೆ. ನೋಡಿ, ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ, ಭಾರತೀಯ ನವೋದಯದ ಜನಕ ಅಂತ ಯಾರನ್ನ ಕರೀತಾರೆ ಅಂತ. ಈ ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ಕರೀತಾರೆ. ಸಂಸ್ಕೃತ, ಅರೇಬಿಕ್, ಪರ್ಷಿಯನ್, ಇಂಗ್ಲಿಷ್, ಫ್ರೆಂಚ್, ಗ್ರೀಕ್, ಲ್ಯಾಟಿನ್ ಮುಂತಾದ ಭಾಷೆಗಳಲ್ಲಿ ಇವರು ಪಾಂಡಿತ್ಯವನ್ನ ಹೊಂದಿರ್ತಾರೆ. ಹಿಂದೂ, ಮುಸ್ಲಿಂ, ಸೂಫಿ, ಕ್ರೈಸ್ತ ಮತ್ತು ಬೌದ್ಧ ಧರ್ಮಗಳ ಸಂಸ್ಕೃತಿ ಮತ್ತು ತತ್ವಗಳನ್ನ ಅಧ್ಯಯನ ಮಾಡಿದ್ದರು. ನೋಡಿ, ಇವರು ಹಿಂದೂ ಆಗಿರ್ತಾರೆ. ಹಿಂದೂ ಆದರೂ ಸಹ ಏನು ಮುಸ್ಲಿಮ್ಸು, ಸೂಫಿ, ಕ್ರೈಸ್ತ ಮತ್ತು ಬೌದ್ಧ ಧರ್ಮಗಳ ಸಂಸ್ಕೃತಿಗಳನ್ನ ಮತ್ತು ಆ ಧರ್ಮಗಳ ತತ್ವಗಳನ್ನ ಇವರು ಅಧ್ಯಯನ ಮಾಡಿ ತಿಳ್ಕೊಂತಾರೆ. ಮೂರ್ತಿ ಪೂಜೆಯನ್ನ ಪ್ರಶ್ನಿಸಿದ ರಾಯರು ತಮ್ಮ ಸಿದ್ಧಾಂತಗಳ ಪ್ರತಿಪಾದನೆಗಾಗಿ ಉಪನಿಷತ್ತುಗಳನ್ನ ಮುಂದು ಮಾಡಿದರು. ರಾಯರು ಅಂದ್ರೆ ರಾಜಾರಾಮ್ ಮೋಹನ್ ರಾಯರು. ಓಕೆ, ಮೂರ್ತಿ ಪೂಜೆಯನ್ನ ಪ್ರಶ್ನೆ ಮಾಡ್ತಾರೆ. ಮೂರ್ತಿ ಪೂಜೆನ ಯಾಕೆ ಮಾಡ್ತೀರಿ ಅಂತ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡೋದಲ್ಲದೆ ತಮ್ಮ ಸಿದ್ಧಾಂತಗಳ ಪ್ರತಿಪಾದನೆಗಾಗಿ ಉಪನಿಷತ್ತುಗಳನ್ನ ಮುಂದು ಮಾಡ್ತಾರೆ. ಅಂದ್ರೆ ಉಪನಿಷತ್ತುಗಳನ್ನೇ ನೀವು ಅಧ್ಯಯನ ಮಾಡಬೇಕು, ಅಂದ್ರೆ ಉಪನಿಷತ್ತುಗಳ ಪ್ರಕಾರ ನೀವು ಪೂಜೆನ ಮಾಡಬೇಕು, ಮೂರ್ತಿ ಪೂಜೆನ ಮಾಡಬಾರ್ದು ಅಂತ ಇವ್ರು ತಿಳಿ ಹೇಳ್ತಾರೆ. ಆಧುನಿಕ ವಿಜ್ಞಾನ ಮತ್ತು ಇಂಗ್ಲಿಷ್ ಶಿಕ್ಷಣವು ಭಾರತದ ನವೀಕರಣಕ್ಕೆ ಅತ್ಯವಶ್ಯಕವೆಂದು ಪ್ರತಿಪಾದಿಸಿದರು. ನೋಡಿ, ಆಧುನಿಕ ವಿಜ್ಞಾನ, ಎಜುಕೇಟೆಡ್ ಇದ್ದವರು ಯಾರೂ ಸಹ ಮೂಢನಂಬಿಕೆ ಆಯಿತು ಅದು ನಂಬೋದಿಲ್ಲ ಯಾರು. ಅದೇನೋ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಇವರು ಸಹ ಹಾಗೆ ಆಧುನಿಕ ವಿಜ್ಞಾನ ಮತ್ತು ಇಂಗ್ಲಿಷ್ ಶಿಕ್ಷಣವು ಭಾರತದ ನವೀಕರಣಕ್ಕೆ ಅತ್ಯವಶ್ಯಕ ಅಂತ ಇವರು ಪ್ರತಿಪಾದಿಸ್ತಾರೆ. ಸ್ತ್ರೀ ಶೋಷಣೆಯನ್ನ ಅವರು ವಿರೋಧಿಸ್ತಾರೆ. ಸತಿ ಪದ್ಧತಿ, ಬಾಲ್ಯ ವಿವಾಹಗಳ ವಿರುದ್ಧ ಸಂಘಟನಾತ್ಮಕವಾದ ಹೋರಾಟವನ್ನ ನಡೆಸಿದರು. ಇದರಿಂದಾಗಿ ಇವರನ್ನು ಸಂಪ್ರದಾಯವಾದಿ ಹಿಂದೂಗಳು ಖಂಡಿಸಿದರು. ಸಂಪ್ರದಾಯವಾದಿ ಹಿಂದೂಗಳು ಏನ್ ಮಾಡ್ತಾರೆ, ನೀವು ಇವುಗಳನ್ನ ಮಾಡಬಾರ್ದು, ಸತಿ ಸಹಗಮನ ಪದ್ಧತಿ ಆಚರಣೆ ಮಾಡಬಾರ್ದು, ಆಮೇಲೆ ಬಾಲ್ಯ ವಿವಾಹ ಇವು ಮಾಡಬಾರ್ದು, ಇವೆಲ್ಲ ಅನಿಷ್ಟ ಪದ್ಧತಿಗಳು ಅಂತ ಇವ್ರು ಏನಾದರೂ ಹೇಳಿದಾಗ ಅದನ್ನೇ ಸಂಪ್ರದಾಯವಾಗಿ ನಂಬ್ಕೊಂಡು ಬಂದಿರತಕ್ಕಂಥ ಕೆಲವೊಂದಿಷ್ಟು ಜನರಿಗೆ ಅದು ನುಂಗಲಾರದಂತ ತುತ್ತಾಗುತ್ತೆ. ಆಗ ಏನ್ ಮಾಡ್ತಾರೆ, ಅವರು ಇವರನ್ನ ಖಂಡಿಸ್ತಾರೆ. ಲಾರ್ಡ್ ವಿಲಿಯಂ ಬೆಂಟಿಕ್ ಜಾರಿಗೆ ತಂದಿದ್ದ ಸತಿ ಸಹಗಮನ ಪದ್ಧತಿ ವಿರುದ್ಧ ಕಾಯ್ದೆಯನ್ನ ಬೆಂಬಲಿಸಿದರು. ಅಂದ್ರೆ ಸತಿ ಸಹಗಮನ ಪದ್ಧತಿ ನಿಷೇಧ ಮಾಡಬೇಕು ಅಂತೇಳಿ ಇವರು ಕಾನೂನಿನ ಮೂಲಕ ಜಾರಿಗೆ ತರೋ ತರ ಮಾಡ್ತಾರೆ. ಇವರು ಪತ್ರಿಕೋದ್ಯಮದ ಮೂಲಕ ಜನರಲ್ಲಿ ವೈಚಾರಿಕತೆಯನ್ನು ಬೆಳೆಸಲು ಪ್ರಯತ್ನಿಸಿದರು. ಬಂಗಾಳಿ ಭಾಷೆಯಲ್ಲಿ ಸಂವಾದ ಕೌಮುದಿ ಎನ್ನುವ ಪತ್ರಿಕೆಯನ್ನ ಆರಂಭಿಸಿದರು. ಇದು ಕೇಳಿದ್ರು, ಸಂವಾದ ಕೌಮುದಿ ಪತ್ರಿಕೆ ಯಾವ ಭಾಷೆಯಲ್ಲಿದೆ ಅಂತ ಕೇಳಿದ್ರು. ಆಮೇಲೆ ಇದನ್ನ ಯಾರು ಹೊರಡಿಸಿದ್ರು ಅಂತಾನು ಸಹ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಸೊ ಇದು ರಾಜಾರಾಮ್ ಮೋಹನ್ ರಾಯರು ಬಂಗಾಳಿ ಭಾಷೆಯಲ್ಲಿ ಹೊರಡಿಸ್ತಾರೆ ಇದು ಪತ್ರಿಕೆ. ಓಕೆ, ನೆಕ್ಸ್ಟ್ ನೋಡೋಣ. ಬ್ರಹ್ಮ ಸಮಾಜವು 19ನೇ ಶತಮಾನದಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣೆಯ ಮುಂಚೂಣಿಯಲ್ಲಿದ್ದ ಸಂಸ್ಥೆಯಾಗಿತ್ತು. ಬ್ರಹ್ಮ ಸಮಾಜವು ಹಿಂದೂ ಧರ್ಮದಲ್ಲಿ ಆಚಾರ ವಿಚಾರಗಳ ಸುಧಾರಣೆಗಾಗಿ ಪ್ರಯತ್ನಿಸಿತು. ಅಂದ್ರೆ ಹಿಂದೂ ಧರ್ಮದಲ್ಲಿ ಏನು ಆಚಾರ ವಿಚಾರಗಳು ಇರ್ತಾವಲ್ಲ ಅವುಗಳನ್ನ ಸುಧಾರಣೆ ಮಾಡೋದಕ್ಕೆ ಇವರು ಪ್ರಯತ್ನ ಮಾಡ್ತಾರೆ. ವಿಗ್ರಹಾರಾಧನೆ ಮತ್ತು ಬಹುದೇವತಾ ಆರಾಧನೆಯನ್ನ ಇವರು ವಿರೋಧಿಸಿತು. ಬ್ರಹ್ಮ ಸಮಾಜದವರು ವಿರೋಧ ಮಾಡ್ತಾರೆ. ಅಂದ್ರೆ ವಿಗ್ರಹಾರಾಧನೆ ಮಾಡಬಾರ್ದು, ಬಹುದೇವತಾರಾಧನೆ ಬೇರೆ ಎಲ್ಲಾ ದೇವತೆಗಳನ್ನ ಪೂಜೆ ಮಾಡಬಾರ್ದು, ಯಾವುದಾದ್ರೂ ಒಂದು ದೇವರನ್ನ ಆರಾಧಿಸಬೇಕು ಅನ್ನೋದು ಇವ್ರದ್ದು ಅರ್ಥ ಆಗಿರುತ್ತೆ. ಏಕದೇವತಾ ಆರಾಧನೆಯನ್ನ ಪ್ರೋತ್ಸಾಹಿಸಿತು. ನೋಡಿ, ಏಕದೇವತೆ ಒಂದು ದೇವರನ್ನ ಆರಾಧನೆ ಮಾಡಬೇಕು ಅಂತ ಇವರು ಪ್ರೋತ್ಸಾಹ ಮಾಡ್ತಾರೆ. ಅದು ಯಜ್ಞ ಯಾಗಾದಿಗಳನ್ನ ಖಂಡಿಸ್ತಾರೆ. ನೋಡಿ, ಬ್ರಹ್ಮ ಸಮಾಜದವ್ರು ಏನ್ ಮಾಡ್ತಾರೆ, ಯಜ್ಞ ಯಾಗಾದಿಗಳನ್ನ ಖಂಡಿಸ್ತಾರೆ. ಯಾಕಂದ್ರೆ ಯಜ್ಞ ಯಾಗಾದಿಗಳು ಪುರೋಹಿತ ವರ್ಗದವರು ಮಾತ್ರ ಮಾಡ್ತಾ ಇರ್ತಾರೆ. ಇದಕ್ಕೆ ತುಂಬಾನೇ ಖರ್ಚಾಗ್ತಾ ಇರುತ್ತೆ. ಯಾರು ಯಜ್ಞ ಯಾಗಾದಿಗಳನ್ನ ಮಾಡ್ತಾರಲ್ಲ ಅವರು ತುಂಬಾನೇ ದುಡ್ಡು ಕೊಡ್ಬೇಕಾಗ್ತಾ ಇರುತ್ತೆ ಪುರೋಹಿತರಿಗೆ. ಇದು ಸಾಮಾನ್ಯ ಜನರಿಗೆ ಈ ಅವಕಾಶ ಇರೋದಿಲ್ಲ, ಮೇಲ್ವರ್ಗದವ್ರಿಗೆ ಮಾತ್ರ ಇರುತ್ತೆ. ಯಾಕಂದ್ರೆ ಅವರು ಉಚ್ಚ ಕುಲದವರಾಗಿರ್ತಾರಲ್ಲ ಅವರು ಮಾಡಬಹುದು ಯಜ್ಞ ಯಾಗಾದಿಗಳನ್ನ. ಕೆಳ ಸ್ಥಾನದಲ್ಲಿರ್ತಕ್ಕಂಥ ಜನರಿಗೆ ಈ ಅವಕಾಶ ಇರೋದಿಲ್ಲ. ಆದ್ದರಿಂದ ಇವ್ರು ಏನ್ ಮಾಡ್ತಾರೆ, ಯಜ್ಞ ಯಾಗಾದಿಗಳನ್ನ ಖಂಡಿಸ್ತಾರೆ. ಇಂಗ್ಲಿಷ್ ಶಿಕ್ಷಣದ ಮೂಲಕ ಭಾರತೀಯರು ಪಾಶ್ಚಾತ್ಯ ರಾಜಕೀಯ ಚಿಂತನೆಯನ್ನ ತಿಳಿಯಲು ಸಾಧ್ಯವಾಗಿ ಅದು ಭಾರತೀಯರಲ್ಲಿ ರಾಷ್ಟ್ರ ಪ್ರಜ್ಞೆಯನ್ನು ಜಾಗೃತಗೊಳಿಸಲು ಸಹಾಯ ಮಾಡಿತು. ಇಂಗ್ಲಿಷ್ ಶಿಕ್ಷಣ ಏನಾಗುತ್ತೆ, ಪಾಶ್ಚಾತ್ಯ ರಾಜಕೀಯ ಚಿಂತನೆಗಳನ್ನು ತಿಳ್ಕೊಳ್ಳೋದಕ್ಕೆ, ಅದನ್ನು ಅರ್ಥಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಲ್ಲದೆ ಭಾರತೀಯರಲ್ಲಿ ಈ ರಾಷ್ಟ್ರ ಪ್ರಜ್ಞೆಯನ್ನು ಜಾಗೃತಗೊಳಿಸಲು ಸಹ ಈ ಸಹಾಯಕವಾಗಿತ್ತು.
ಓಕೆ, ನೆಕ್ಸ್ಟು ಯುವ ಬಂಗಾಳಿ ಚಳುವಳಿ ಬರುತ್ತೆ. ಅದಿಷ್ಟು ಬ್ರಹ್ಮ ಸಮಾಜ ಆಯಿತು. ಈಗ ಯುವ ಬಂಗಾಳಿ ಚಳುವಳಿ ಬರುತ್ತೆ. ಉತ್ತರ ಭಾರತದಲ್ಲಿ ಆಧುನಿಕತೆಯ ಗಾಳಿಯು ಬೀಸತೊಡಗಿದ್ದು 19ನೇ ಶತಮಾನದಲ್ಲಿ ಕಲ್ಕತ್ತಾ ನಗರವು ಹೊಸ ಆಲೋಚನೆಗಳ ಕೇಂದ್ರ ಬಿಂದು ಆಗಿತ್ತು. 19ನೇ ಶತಮಾನದಲ್ಲಿ ಕಲ್ಕತ್ತಾ ನಗರ ಏನಾಗಿರುತ್ತೆ, ಹೊಸ ಆಲೋಚನೆಗಳ ಕೇಂದ್ರ ಬಿಂದು ಆಗಿರುತ್ತೆ. ಅಂದರೆ ಅಲ್ಲಿ ಇದ್ಕೊಂಡು ಸುಮಾರು ಚಟುವಟಿಕೆಗಳನ್ನು ಮಾಡ್ತಾ ಇದ್ರು, ಸುಮಾರು ಈ ಸಭೆಗಳನ್ನು ಸೇರ್ತಾ ಇದ್ರು ಅನ್ನೋದು ಇದರ ಅರ್ಥ ಆಗುತ್ತೆ. 1820ರಿಂದ 1830ರ ದಶಕದಲ್ಲಿ ಹೊಸ ಚಳುವಳಿಗಳು ಹುಟ್ಟುಕೊಂಡಿದ್ದವು. ಈಗಾಗಲೇ ಬ್ರಹ್ಮ ಸಮಾಜವನ್ನು ಗಮನಿಸಲಾಗಿದೆ. ಅಂದರೆ ಬ್ರಹ್ಮ ಸಮಾಜ ಈಗಾಗಲೇ ನೋಡಿದ್ದೀವಲ್ಲ. ಸೊ ಇದೇ ಕಾಲಘಟ್ಟದ ಮತ್ತೊಂದು ಚಳುವಳಿ ಎಂದರೆ ಯುವ ಬಂಗಾಳಿ ಚಳುವಳಿ. ಇದನ್ನು ಪ್ರಾರಂಭಿಸಿದವರು ಹೆನ್ರಿ ವಿವಿಯನ್ ಡಿರೋಜಿ. ನೋಡಿ, ಈ ಯುವ ಬಂಗಾಳಿ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಅಂತ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಸೊ ಮುಂದೆನೂ ಕೇಳ್ತಾರೆ, ತುಂಬಾ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇವೆಲ್ಲ. ಸೊ ಇದು ಹೆನ್ರಿ ವಿವಿಯನ್ ಡಿರೋಜಿ ಅವರು ಪ್ರಾರಂಭ ಮಾಡ್ತಾರೆ. ಇವರ ತಂದೆ ಪೋರ್ಚುಗೀಸ್ ಆಗಿರ್ತಾರೆ, ತಾಯಿ ಭಾರತೀಯಳಾಗಿರ್ತಾರೆ. ಹೀಗಾಗಿ ಇವರನ್ನ ಆಂಗ್ಲೋ ಇಂಡಿಯನ್ ಅಂತ ಕರಿತಾ ಇರ್ತಾರೆ. ಕಲ್ಕತ್ತಾದ ಹಿಂದೂ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ ಇವರ ಬೋಧನೆಯ ಮಾಂತ್ರಿಕ ಶಕ್ತಿಗೆ ಒಳಗಾದ ಅನೇಕ ವಿದ್ಯಾರ್ಥಿಗಳು ಅವರ ನಿಷ್ಠಾವಂತ ಅನುಯಾಯಿಗಳಾಗಿರ್ತಾರೆ. ಅಂದರೆ ಇವರು ತುಂಬ ಚೆನ್ನಾಗಿ ಬೋಧನೆ ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ವಿದ್ಯಾರ್ಥಿಗಳು ಇವರ ನಿಷ್ಠಾವಂತ ಅನುಯಾಯಿಗಳಾಗಿರ್ತಾರೆ. ಯುರೋಪಿನ ಪುನರುಜ್ಜೀವನ ಚಳುವಳಿಯ ಆಶಯಗಳಿಂದ ಪ್ರಭಾವಿತಗೊಂಡಿದ್ದ ಇವರು ತಮ್ಮ ವಿದ್ಯಾರ್ಥಿಗಳು ಮತ್ತು ಸಹವರ್ತಿಗಳಲ್ಲಿ ವೈಜ್ಞಾನಿಕ ಆಲೋಚನಾ ಕ್ರಮವನ್ನು ತುಂಬಲು ಪ್ರಯತ್ನ ಮಾಡಿದರು. ವಿದ್ಯಾರ್ಥಿಗಳಾಗಿರ್ಬೋದು, ತಮ್ಮ ಸಹವರ್ತಿಗಳಾಗಿರ್ಬೋದು, ಅವರುಗಳಲ್ಲಿ ಈ ವೈಜ್ಞಾನಿಕ ಆಲೋಚನೆಗಳನ್ನು ತುಂಬಲು ಪ್ರಯತ್ನವನ್ನು ಮಾಡ್ತಾರೆ. ಹೊಸ ಶಿಕ್ಷಣ ಕ್ರಮವನ್ನು ಜಾರಿಗೊಳಿಸಲು ಬೇಕಾದ ಪಠ್ಯಪುಸ್ತಕಗಳನ್ನು ರೂಪಿಸುವಲ್ಲಿ ವಿಶೇಷವಾಗಿ ಶ್ರಮ ವಹಿಸ್ತಾರೆ. ಪ್ರಶ್ನಿಸುವ ವೈಜ್ಞಾನಿಕ ದೃಷ್ಟಿಕೋನವನ್ನು ಮೈಗೂಡಿಸಿಕೊಳ್ಳಲು ಬೇಕಾದ ಪ್ರೇರಣೆಯನ್ನು ಒದಗಿಸುವ ಪಠ್ಯಗಳನ್ನು ಇವರು ತರ್ತಾರೆ. ಪ್ರಶ್ನೆ ಮಾಡೋದಾಗಿರ್ಬೋದು, ವೈಜ್ಞಾನಿಕ ದೃಷ್ಟಿಕೋನಗಳನ್ನು ನಾವು ಅಳವಡಿಸ್ಕೊಂಡು ವೈಜ್ಞಾನಿಕ ದೃಷ್ಟಿಕೋನವನ್ನು ತಾವು ಅಳವಡಿಸ್ಕೊಳ್ಳೋ ಥರ ಇವ್ರೇನು ಮಾಡ್ತಾರೆ, ಪಠ್ಯಪುಸ್ತಕಗಳನ್ನು ತಗೊಂಡು ಬರ್ತಾರೆ. ಇದರಿಂದ ಅಂದಿನ ಸಂಪ್ರದಾಯವಾದಿಗಳ ಆಕ್ರೋಶಕ್ಕೆ ಇವರು ಗುರಿಯಾಗ್ತಾರೆ. ಅಂದರೆ ಈ ಸಂಪ್ರದಾಯವಾದಿಗಳು ಏನೋ ಕೆಲವೊಂದಿಷ್ಟು ಆಚಾರ ವಿಚಾರಗಳನ್ನು ನಂಬಿರ್ತಾರಲ್ಲ, ಅವುಗಳ ತದ್ವಿರುದ್ಧ ಆಗಿರುತ್ತೆ ಈ ಯುವ ಪೀಳಿಗೆಗಳು ಮಾಡ್ತಕ್ಕಂಥ ಪ್ರಶ್ನೆ ಆಗಿರ್ಬೋದು, ಅವರ ಮಾಡ್ತಕ್ಕಂಥ ಭಾಷಣ ಆಗಿರ್ಬೋದು, ಅವರು ಹೇಳ್ತಕ್ಕಂಥ ಮಾತುಗಳಾಗಿರ್ಬೋದು. ಆದ್ದರಿಂದ ಇವರೇನು ಮಾಡ್ತಾರೆ, ಡಿರೋಜಿಯೋ ಈ ಸಂಪ್ರದಾಯವಾದಿಗಳ ಆಕ್ರೋಶಕ್ಕೆ ಗುರಿ ಆಗ್ತಾರೆ. ಅಕಾಡೆಮಿಕ್ ಅಸೋಸಿಯೇಷನ್ 1828ರಲ್ಲಿ ಸ್ಥಾಪನೆಯಾಗುತ್ತೆ ಎನ್ನುವ ಚರ್ಚಾ ವೇದಿಕೆಯನ್ನು ಕಟ್ಟುವ ಮೂಲಕ ಹೊಸ ಸಂವೇದನೆಗಳನ್ನು ಹುಟ್ಟುಹಾಕಿದರು. ನೋಡಿ, ಅಕಾಡೆಮಿಕ್ ಅಸೋಸಿಯೇಷನ್ ಎನ್ನುವ ಚರ್ಚಾ ವೇದಿಕೆಯನ್ನು ಕಟ್ಟುತ್ತಾರೆ. ಈ ಮೂಲಕ ಏನಾಗುತ್ತೆ, ಹೊಸ ಸಂವೇದನೆಗಳನ್ನು ಹುಟ್ಟು ಹಾಕ್ತಾರೆ ಇವರು. ಇದು ಕೇಳ್ತಾರೆ, ಅಕಾಡೆಮಿಕ್ ಅಸೋಸಿಯೇಷನ್ನ ಯಾರು ಪ್ರಾರಂಭಿಸಿದರು ಅಂತ. ಡಿರೋಜಿಯವರು ಸ್ಥಾಪನೆ ಮಾಡ್ತಾರೆ 1828ರಲ್ಲಿ. ಓಕೆ, ಯುವ ಬಂಗಾಳಿ ಚಳುವಳಿಯ ಪ್ರಕೃತಿ, ಮಾನವೀಯತೆ, ದೇವರು ಮುಂತಾದ ವಿಷಯಗಳನ್ನು ಕುರಿತು ಚರ್ಚೆ ಮತ್ತು ಸಂವಾದಗಳನ್ನು ನಡೆಸಿತು. ಯುವ ಬಂಗಾಳಿ ಚಳುವಳಿ ಯಾವುದ್ಯಾವುದನ್ನು ಚರ್ಚೆ ಮಾಡ್ತಾ ಇದ್ರು, ಪ್ರಕೃತಿ ಆಗಿರಬಹುದು, ಮಾನವೀಯತೆ ಆಗಿರ್ಬೋದು, ಆಮೇಲೆ ದೇವರು ಮುಂತಾದ ವಿಷಯಗಳನ್ನು ಕುರಿತು ಚರ್ಚೆ ಮತ್ತು ಸಂವಾದಗಳನ್ನು ನಡೆಸ್ತಾ ಇದ್ರು. ಮೂಢನಂಬಿಕೆಗಳಿಂದ ತುಂಬಿದ್ದ ಸಾಮಾಜಿಕ ಮೌಢ್ಯಾಚಾರಗಳಲ್ಲೇ ಮುಳುಗಿದ್ದ ಸಮಾಜಕ್ಕೆ ಪರಿಹಾರವಿರುವುದು ಎಲ್ಲವನ್ನೂ ಎಲ್ಲರೂ ವೈಜ್ಞಾನಿಕವಾಗಿ ನೋಡುವ ದೃಷ್ಟಿಕೋನವನ್ನು ಬೆಳೆಸಿಕೊಂಡಾಗ ಮಾತ್ರ ಎಂದು ಡಿರೋಜಿಯೋ ಪ್ರಚಾರಪಡಿಸುವ ಪ್ರಯತ್ನವನ್ನು ಮಾಡಿದರು. ನೋಡಿ, ಮೂಢನಂಬಿಕೆಗಳಿಂದ ತುಂಬಿದ್ದ ಸಾಮಾಜಿಕ ಮೌಢ್ಯಾಚಾರಗಳಲ್ಲೇ ಮುಳುಗಿರ್ತಾರಲ್ಲ, ಆ ಮುಳುಗಿದ್ದ ಸಮಾಜಕ್ಕೆ ಪರಿಹಾರವಿರುವುದು ಎಲ್ಲವನ್ನೂ ಎಲ್ಲರೂ ವೈಜ್ಞಾನಿಕವಾಗಿ ನೋಡುವ ದೃಷ್ಟಿಕೋನವನ್ನು ಬೆಳೆಸಿಕೊಂಡಾಗ ಮಾತ್ರ ಎಂದು ಡಿರೋಜಿಯೋ ಪ್ರಚಾರಪಡಿಸುವ ಪ್ರಯತ್ನವನ್ನು ಮಾಡ್ತಾರೆ. ಈಗ ಏನಾದರೂ ಒಂದಾದರೆ ಎಲ್ಲದಕ್ಕೂ, ಈಗ ನೋಡಿ, ಆಗು ಹೋಗುಗಳ ಏನೇ ಆಗಿರ್ಬೋದು, ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ಅದನ್ನೇ ಇವರು ಸಮಾಜಕ್ಕೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಮಹಿಳಾ ಹಕ್ಕುಗಳ ಪ್ರತಿಪಾದಕರಾಗಿದ್ದು ಜಾತಿ ಪ್ರೇರಿತ ಶೋಷಣೆಯ ವಿರೋಧಿಯಾಗಿದ್ದರು. ಇದೊಂದು ಹೊಸ ಚಳುವಳಿಯಾಗಿ ಬೆಳೆಯಿತು. ಆದರೆ ಇದರ ಪ್ರಭಾವ ಕಲ್ಕತ್ತಾ ಮತ್ತು ಬಂಗಾಳದ ಕೆಲವು ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿತ್ತು.
ಇದರ ಪ್ರಭಾವ ಈ ಕಲ್ಕತ್ತಾ ಮತ್ತು ಬಂಗಾಳದ ಕೆಲವು ಪ್ರದೇಶಗಳಿಗೆ ಮಾತ್ರ ಸೀಮಿತ ಆಗಿತ್ತು ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಆರ್ಯ ಸಮಾಜ ಬರುತ್ತೆ. ಆರ್ಯ ಸಮಾಜವನ್ನು ದಯಾನಂದ ಸರಸ್ವತಿ ಅವರು ಸ್ಥಾಪನೆ ಮಾಡ್ತಾರೆ ನೋಡಿ. ಸಾಕಷ್ಟು ಸರಿ ಕೇಳಿದ್ದಾರೆ ಎಕ್ಸಾಮ್ಗಳಲ್ಲಿ, ಆರ್ಯ ಸಮಾಜವನ್ನು ಯಾರು ಸ್ಥಾಪನೆ ಮಾಡ್ತಾರೆ ಅಂತ. ದಯಾನಂದ ಸರಸ್ವತಿ ಅವರು ಸ್ಥಾಪನೆ ಮಾಡ್ತಾರೆ. ಇವರು ದೇಶಾದ್ಯಂತ ಉಪನ್ಯಾಸ ನೀಡುತ್ತಾ ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲ ಅಂತೇಳಿ ಸಾರ್ತಾರೆ. ಈ ಹಿನ್ನೆಲೆಯಲ್ಲಿ ವೇದಗಳಿಗೆ ಹಿಂತಿರುಗಿ ಎನ್ನುವ ಘೋಷಣೆಯನ್ನು ಮಾಡಿದರು. ಇದನ್ನು ಸಹ ಕೇಳಿದರು. ವೇದಗಳಿಗೆ ಹಿಂತಿರುಗಿ ಎನ್ನುವ ಘೋಷಣೆಯನ್ನು ನೀಡಿದವರು ಯಾರು ಅಂತ, ದಯಾನಂದ ಸರಸ್ವತಿ ನೋಡಿ. ವಿಗ್ರಹಾರಾಧನೆ, ಜಾತಿ ಪದ್ಧತಿಯನ್ನು ಖಂಡಿಸ್ತಾರೆ. ಜಾತಿಯು ಯೋಗ್ಯತೆಯಿಂದ ಹೊರತು ಹುಟ್ಟಿನಿಂದಲ್ಲ ಎಂದು ಪ್ರತಿಪಾದಿಸಿದರು. ಈ ಹುಟ್ಟಿನಿಂದನೇ ಜಾತಿ ವ್ಯವಸ್ಥೆ ಏನೋ ಅಲ್ಲಿ ಆಚರಣೆಯಲ್ಲಿ ಇರುತ್ತಲ್ಲ, ಆ ಜಾತಿಯು ಯೋಗ್ಯತೆಯಿಂದ ಹೊರತು ಹುಟ್ಟಿನಿಂದ ಅಲ್ಲ ಅಂತ ಇವರು ಪ್ರತಿಪಾದನೆ ಮಾಡ್ತಾರೆ. ಅನೇಕ ಅರ್ಥಹೀನ ಪದ್ಧತಿಗಳನ್ನು ಇವರು ತಿರಸ್ಕಾರ ಮಾಡ್ತಾರೆ. ವಿಧವಾ ವಿವಾಹವನ್ನು ಪ್ರೋತ್ಸಾಹ ಮಾಡ್ತಾರೆ. ವಿಧವೆಯರು ವಿವಾಹ ಮಾಡ್ಕೊಳ್ಬಾರ್ದು ಅನ್ನೋ ಅನಿಷ್ಟ ಪದ್ಧತಿ ಇರುತ್ತೆ ಸಮಾಜದಲ್ಲಿ. ಈ ಸಂಪ್ರದಾಯವಾದಿಗಳು ನಂಬ್ಕೊಂಡು ಬಂದಿರ್ತಾರೆ ವಿಧವೆಯರು ಅನಿಷ್ಟದ ಮೂಲ, ಅವರು ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ಯೋಗ್ಯರಲ್ಲ, ಪುನರ್ವಿವಾಹ ಮಾಡ್ಕೊಳ್ಳೋದಕ್ಕೂ ಯೋಗ್ಯರಲ್ಲ ಅಂತ ನಂಬಿರ್ತಾರೆ. ಅದನ್ನು ಇವರು ಖಂಡಿಸ್ತಾರೆ. ವಿಧವಾ ವಿವಾಹವನ್ನು ಪ್ರೋತ್ಸಾಹ ಮಾಡ್ತಾರೆ. ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ನೀಡ್ತಾರೆ. ಸತ್ಯಾರ್ಥ ಪ್ರಕಾಶ ಎಂಬ ಕೃತಿಯಲ್ಲಿ ತಮ್ಮ ವಿಚಾರಗಳನ್ನು ಪ್ರತಿಪಾದಿಸಿದರು. ಸತ್ಯಾರ್ಥ ಪ್ರಕಾಶ ಎಂಬ ಕೃತಿಯನ್ನು ಯಾರು ಪ್ರತಿಪಾದಿಸಿದರು ಅಂತ ರಚನೆ ಮಾಡಿದವರು ಯಾರು ಅಂತ ಕೇಳಿದ್ದಾರೆ ಹಿಂದೆ ಎಕ್ಸಾಮ್ಗಳಲ್ಲಿ. ಈ ಕೃತಿಯನ್ನು ಬರೆದವರು ಈ ದಯಾನಂದ ಸರಸ್ವತಿ ಅವರು. ಇದರಲ್ಲಿ ತಮ್ಮ ವಿಚಾರಗಳನ್ನು ಪ್ರತಿಪಾದಿಸ್ತಾರೆ. ಶುದ್ಧಿ ಚಳುವಳಿ ಆರ್ಯ ಸಮಾಜದ ಪ್ರಮುಖ ಚಟುವಟಿಕೆಯಾಗಿತ್ತು. ನಂತರದಲ್ಲಿ ಆರ್ಯ ಸಮಾಜವು ಅನೇಕ ಸ್ಥಳಗಳಲ್ಲಿ ಶಾಲಾ ಕಾಲೇಜುಗಳನ್ನು ಸ್ಥಾಪನೆ ಮಾಡಿತು. ಇದು ಸಹ ಕೇಳಿದ್ರು ನೋಡಿ. ಶುದ್ಧಿ ಚಳುವಳಿ ಆರ್ಯ ಸಮಾಜದ ಪ್ರಮುಖ ಚಟುವಟಿಕೆಯಾಗಿರುತ್ತೆ. ದಯಾನಂದ ಸರಸ್ವತಿಯವರ ಸ್ವರಾಜ್ಯ ಮತ್ತು ಸ್ವಧರ್ಮ ಬೋಧನೆಗಳು ಭಾರತೀಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಳ್ಳಲು ಪ್ರೇರಣೆ ನೀಡಿದವು. ದಯಾನಂದ ಸರಸ್ವತಿಯವರು ಏನು ಮಾಡಿರ್ತಾರೆ, ಸ್ವರಾಜ್ಯ ಮತ್ತು ಸ್ವಧರ್ಮ ಎನ್ನುವ ಬೋಧನೆಗಳನ್ನು ಮಾಡಿರ್ತಾರೆ. ಈ ಬೋಧನೆಗಳಿಂದ ಭಾರತೀಯರು ಏನು ಮಾಡ್ತಾರೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಳ್ಳಲು ಪ್ರೇರಣೆಯಾಗುತ್ತೆ ಇವರ ಈ ಬೋಧನೆಗಳು. ಓಕೆ, ನೆಕ್ಸ್ಟ್ ನೋಡೋಣ. ಮಹಾನ್ ದೇಶಭಕ್ತರಾದ ದಯಾನಂದ ಸರಸ್ವತಿಯವರು ದೇಶ ಮತ್ತು ಭಾರತೀಯ ಸಂಸ್ಕೃತಿಯ ಅಭಿಮಾನಿಗಳಾಗಿದ್ದರು. ಸ್ವಾಭಿಮಾನ ಮತ್ತು ಸ್ವಾವಲಂಬನೆಯನ್ನು ಜನರಲ್ಲಿ ಮೂಡಿಸಲು ಪ್ರಯತ್ನಿಸಿದರು ಹಾಗೂ ಭಾರತೀಯರಿಗೆ ಭಾರತ ಎಂಬ ಘೋಷಣೆಯನ್ನು ನೀಡಿದರು. ಇದು ಸಹ ಕೇಳ್ತಾರೆ ನೋಡಿ ಎಕ್ಸಾಮ್ಗಳಲ್ಲಿ. ಭಾರತೀಯರಿಗೆ ಭಾರತ ಎಂಬ ಘೋಷಣೆಯನ್ನು ನೀಡಿದವರು ಯಾರು ಅಂತ ದಯಾನಂದ ಸರಸ್ವತಿ ಅವರು ನೀಡ್ತಾರೆ. ಓಕೆ, ಇಲ್ಲೊಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಶುದ್ಧಿ ಚಳುವಳಿ. ಹಿಂದೂ ಧರ್ಮದಲ್ಲಿದ್ದ ಜಾತಿ ವ್ಯವಸ್ಥೆ ಮತ್ತು ಕಂದಾಚಾರಗಳು ಜನರನ್ನು ಅನ್ಯ ಧರ್ಮದೆಡೆಗೆ ನೂಕಿದ್ದವು. ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ಹಿಂದೂ ಸಮಾಜವನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ವೇದಗಳನ್ನು ಮರು ವ್ಯಾಖ್ಯಾನಿಸಿ ಲಿಂಗ ಮತ್ತು ಜಾತಿ ಸಮಾನತೆಯನ್ನು ಪ್ರತಿಪಾದಿಸಿದರು. ಇವರೇನು ಮಾಡ್ತಾರೆ, ಲಿಂಗ ಸಮಾನತೆ, ಜಾತಿ ಸಮಾನತೆಯನ್ನು ಪ್ರತಿಪಾದಿಸ್ತಾರೆ. ಹಿಂದೂ ಧರ್ಮದಿಂದ ಹೊರ ಹೋಗುವ ಅವಕಾಶವಿತ್ತೇ ಹೊರತು ಒಳಗೆ ಬರುವ ಅವಕಾಶ ಇರಲಿಲ್ಲ. ಅಂದರೆ ಹಿಂದೂ ಧರ್ಮದಿಂದ ಬೇರೆ ಧರ್ಮಗಳಿಗೆ ಮತಾಂತರ ಹೊಂದಿರ್ತಾರೆ, ಆದರೆ ಪುನಃ ಹಿಂದೂ ಧರ್ಮಕ್ಕೆ ವಾಪಸ್ ಬರೋದಕ್ಕೆ ಏನೋ ಅವಕಾಶಗಳು ಇರ್ತಾ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಮತಾಂತರಗೊಂಡಿದ್ದ ಜನರನ್ನು ಮತ್ತೆ ಹಿಂದೂ ಧರ್ಮದ ತೆಕ್ಕೆಗೆ ತಂದುಕೊಳ್ಳಲು ದಯಾನಂದ ಸರಸ್ವತಿಯವರು ಶುದ್ಧಿ ಚಳುವಳಿಯನ್ನು ಪ್ರಾರಂಭಿಸಿದರು. ಅಂದರೆ ಶುದ್ಧಿ ಮಾಡೋದು, ಬೇರೆ ಧರ್ಮಕ್ಕೆ ಹೋಗಿ ಮತ್ತೆ ವಾಪಸ್ ನಮ್ಮ ಧರ್ಮಕ್ಕೆ ಬಂದಾಗ ಅವರನ್ನು ಶುದ್ಧಿ ಮಾಡೋದು ಅನ್ನೋದು ಶುದ್ಧಿ ಚಳುವಳಿಯನ್ನು ಇವರು ಜಾರಿಗೆ ತರ್ತಾರೆ. ಮತಾಂತರಗೊಂಡವರನ್ನು ಶುದ್ಧಿ ಮಾಡಿ ಮತ್ತೆ ಹಿಂದೂ ಧರ್ಮಕ್ಕೆ ತಂದುಕೊಳ್ಳುವುದರ ಮೂಲಕ ಹಿಂದೂ ಧರ್ಮವನ್ನು ಗಟ್ಟಿಗೊಳಿಸಿದರು. ಓಕೆ ನೋಡಿ, ಇದು ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದರು. ಶುದ್ಧಿ ಚಳುವಳಿ ಅಂದರೆ ಏನು ಅಂತ ಕೇಳಿದ್ರು ನೋಡಿ. ಶುದ್ಧಿ ಚಳುವಳಿ ಅಂದರೆ ಏನಿಲ್ಲ, ಹಿಂದೂ ಧರ್ಮದಿಂದ ಬೇರೆ ಧರ್ಮಕ್ಕೆ ಮತಾಂತರಗೊಂಡವರನ್ನು ಪುನಃ ಹಿಂದೂ ಧರ್ಮದಲ್ಲಿ ಒಳಗಾಗೋ ಥರ ಮಾಡೋದು, ಅಂದರೆ ಹಿಂದೂ ಧರ್ಮಕ್ಕೆ ತರೋದು ಅವರನ್ನು, ಅದನ್ನು ಶುದ್ಧಿ ಚಳುವಳಿ ಅಂತ ಕರೀತಾರೆ. ಓಕೆ, ಶುದ್ಧಿ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು, ದಯಾನಂದ ಸರಸ್ವತಿ ಅವರು ನೋಡಿ. ಓಕೆ, ನೆಕ್ಸ್ಟು ಪ್ರಾರ್ಥನಾ ಸಮಾಜ ಬರುತ್ತೆ.
ಪ್ರಾರ್ಥನಾ ಸಮಾಜವನ್ನು ಆತ್ಮಾರಾಮ್ ಪಾಂಡುರಂಗರವರು ಮುಂಬೈನಲ್ಲಿ ಸ್ಥಾಪಿಸಿದರು. ನೋಡಿ, ಇದು ಈ ಪ್ರಾರ್ಥನಾ ಸಮಾಜ ಯಾರು ಸ್ಥಾಪಿಸಿದರು, ಎಲ್ಲಿ ಸ್ಥಾಪನೆ ಮಾಡಿದರು ಅಂತಲೂ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಆತ್ಮಾರಾಮ್ ಪಾಂಡುರಂಗ ಅವರು ಸ್ಥಾಪನೆ ಮಾಡ್ತಾರೆ. ಎಲ್ಲಿ? ಮುಂಬೈಯಲ್ಲಿ. ಮಾನವನ ಸೇವೆಯೇ ಪರಮಾತ್ಮನ ಸೇವೆ ಎಂಬುದು ಇದರ ನೆಲೆಗಟ್ಟಾಗಿತ್ತು. ಇದು ಸಹ ಕೇಳಿದರು. ಟಿಇಟಿಗೆ ಸಾಕಷ್ಟು ಸರಿ ಕೇಳಿದ್ದಾರೆ ನೋಡಿ. ಮಾನವ ಸೇವೆ ಪರಮಾತ್ಮನ ಸೇವೆ, ಇದು ಯಾವೊಂದು ಸಮಾಜ ಸುಧಾರಕ ಪ್ರತಿಪಾದಿಸಿದರು ಅಂತ ಕೇಳಿದರು. ಆಮೇಲೆ ಇದು ಯಾವ ಸಮಾಜ ಸುಧಾರಣೆಯಾಗಿದೆ ಅಂತ ಅಂದರೆ ಪ್ರಾರ್ಥನಾ ಸಮಾಜದಲ್ಲಿ ಪ್ರಾರ್ಥನಾ ಸಮಾಜದ ಇದು ನೆಲೆಗಟ್ಟಾಗಿತ್ತು ನೋಡಿ. ಓಕೆ. ಈ ಸಮಾಜವು ಶಿಕ್ಷಣ ಪ್ರಸಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತೆ. ಡೆಕ್ಕನ್ ಶಿಕ್ಷಣ ಸಂಸ್ಥೆಯ ಮೂಲಕ ಶಿಕ್ಷಣ ಕ್ಷೇತ್ರದ ಪ್ರಗತಿಗೆ ಪ್ರಯತ್ನಿಸಿತು. ವಿಧವಾ ವಿವಾಹ, ಸ್ತ್ರೀ ಶಿಕ್ಷಣ, ಅಂತರ್ಜಾತಿ ವಿವಾಹ, ಸಹಭೋಜನ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸಿ ಬಾಲ್ಯ ವಿವಾಹ, ಜಾತಿ ಪದ್ಧತಿ, ವಿಗ್ರಹಾರಾಧನೆ, ಪರ್ದಾ ಪದ್ಧತಿಯನ್ನು ವಿರೋಧಿಸಿತು. ನೋಡಿ, ವಿಧವಾ ವಿವಾಹವನ್ನು ಮಾಡೋದಕ್ಕೆ, ಸ್ತ್ರೀಯರಿಗೆ ಶಿಕ್ಷಣ ನೀಡಬೇಕು, ಅಂತರ್ಜಾತಿ ವಿವಾಹವನ್ನು ಮಾಡಬೇಕು, ಸಹಭೋಜನ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದು ಇವರು ಪ್ರೋತ್ಸಾಹ ಮಾಡ್ತಾರೆ. ಹಾಗೆ ಬಾಲ್ಯ ವಿವಾಹ, ಜಾತಿ ಪದ್ಧತಿ, ವಿಗ್ರಹಾರಾಧನೆ, ಪರ್ದಾ ಪದ್ಧತಿಯನ್ನು ಇವರು ವಿರೋಧಿಸ್ತಾರೆ. ಸರ್ವಧರ್ಮಗಳು ಸತ್ಯದ ಪ್ರತೀಕವಾಗಿದ್ದು ಅವುಗಳನ್ನು ಗೌರವಿಸಬೇಕೆಂದು ಇವರು ಹೇಳ್ತಾರೆ. ಭಾರತದ ಪುನರುಜ್ಜೀವನ ಚಳವಳಿ ಕಾಲದಲ್ಲಿ ಅನಾಥಾಲಯಗಳು, ರಾಷ್ಟ್ರೀಯ ಶಾಲೆಗಳು ಮತ್ತು ವಿಧವಾಶ್ರಮಗಳನ್ನು ಸ್ಥಾಪಿಸಲಾಯಿತು. ಪುನರುಜ್ಜೀವನ ಚಳವಳಿ ಕಾಲದಲ್ಲಿ ಯಾವ್ಯಾವ ಸ್ಥಾಪನೆ ಆಗುತ್ತೆ ಅಂತ ಕೇಳಿದಾಗ ಅನಾಥಾಲಯಗಳು, ರಾಷ್ಟ್ರೀಯ ಶಾಲೆಗಳು, ವಿಧವಾಶ್ರಮಗಳು ಸ್ಥಾಪನೆಯಾಗ್ತವೆ. ಎಂ. ಜಿ. ರಾನಡೆಯವರು ಪ್ರಾರ್ಥನಾ ಸಮಾಜವನ್ನು ಜನಪ್ರಿಯಗೊಳಿಸಿದರು. ಇದು ಕೇಳಿದ್ರು ನೋಡಿ. ಪ್ರಾರ್ಥನಾ ಸಮಾಜವನ್ನು ಯಾರು ಜನಪ್ರಿಯಗೊಳಿಸಿದರು ಅಂತ ಎಂ. ಜಿ. ರಾನಡೆಯವರು ಪ್ರಾರ್ಥನಾ ಸಮಾಜವನ್ನು ಜನಪ್ರಿಯಗೊಳಿಸ್ತಾರೆ. ಸಮಾಜವನ್ನು ಸುಧಾರಿಸದೆ ರಾಜಕೀಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಸಾಧಿಸುವುದು ಅಸಾಧ್ಯ ಅಂತ ಹೇಳ್ತಾರೆ. ಅಂದರೆ ಸಮಾಜದಲ್ಲಿ ಸಮಾನತೆ ಇದ್ದರೆ ಮಾತ್ರ ರಾಜಕೀಯ ಮತ್ತು ಆರ್ಥಿಕ ಪ್ರಗತಿ ಸಾಧಿಸೋದಕ್ಕೆ ಸಾಧ್ಯ ಅಂತ ಇವರು ಹೇಳ್ತಾರೆ. ಹಿಂದೂ ಮುಸ್ಲಿಂ ಏಕತೆ ಪ್ರತಿಪಾದಕರಾಗಿದ್ದರು ಇವರು. ರಾನಡೆಯವರು ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಸಕ್ರಿಯರಾಗಿದ್ದರು. ರಾನಡೆಯವರು ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಸಕ್ರಿಯರಾಗಿರ್ತಾರೆ. ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಪ್ರೌಢಶಾಲೆಗಳನ್ನು ತೆರೀತಾರೆ. ನೆಕ್ಸ್ಟ್ ಸತ್ಯಶೋಧಕ ಸಮಾಜ ಬರುತ್ತೆ ನೋಡಿ. ಆಗಿನ ಕಾಲದಲ್ಲಿ ಹೆಣ್ಮಕ್ಳಂದ್ರೇನು, ಕೇವಲ 4 ಗೋಡೆಗಳಲ್ಲಿ ಮಾತ್ರ ಇರಬೇಕು, ಅವರು ಹೊರಗಡೆ ಪ್ರಪಂಚಕ್ಕೆ ಬರಬಾರ್ದು ಅನ್ನೋದು ಅಲ್ಲಿರ್ತಕ್ಕಂಥ ಸಂಪ್ರದಾಯವಾದಿಗಳ ನಂಬಿಕೆ ಆಗಿರುತ್ತೆ. ಹೆಣ್ಮಕ್ಳಿಗೆ ಆದ್ದರಿಂದ ಏನು ಶಿಕ್ಷಣ ಕೊಡ್ತಾ ಇರಲಿಲ್ಲ. ಹೆಣ್ಮಕ್ಳು ಈ ಥರ ಸಮಾಜದಲ್ಲಿ ಓಡಾಡೋದಕ್ಕೆ ಅವಕಾಶನೇ ಇರ್ತಾ ಇರಲಿಲ್ಲ. ಆದರೆ ಈ ಸಮಾಜ ಸುಧಾರಕರಿಂದಾಗಿ ಏನಾಗುತ್ತೆ, ಹೆಣ್ಮಕ್ಳು ಸಹ ಮುಂದೆ ಬರಬೇಕು ಅನ್ನೋದು ಇವರು ಪ್ರತಿಪಾದನೆ ಮಾಡ್ತಾರೆ. ಹೆಣ್ಮಕ್ಳಿಗೂ ಸಹ ಶಿಕ್ಷಣ ಕೊಡಿಸ್ಬೇಕು ಅಂತ ಇವರು ಪ್ರತಿಪಾದನೆ ಮಾಡ್ತಾರೆ. ಆದ್ದರಿಂದನೇ ಆಗಿನ ಕಾಲದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ತಮ್ಮ ಶಿಕ್ಷಣವನ್ನು ಪೂರೈಸಿದ್ದಾರೆ. ಹಾಗೆ ಕೆಲವರು ವಿದೇಶಕ್ಕೂ ಹೋಗಿ ಶಿಕ್ಷಣವನ್ನು ಪಡೆದಿದ್ದಾರೆ. ಸತ್ಯಶೋಧಕ ಸಮಾಜದ ಸ್ಥಾಪಕರು ಜ್ಯೋತಿಬಾ ಫುಲೆಯವರಾಗಿದ್ದಾರೆ. ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ. ನೋಡಿ, ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಅಂತ ಇವರು ಪ್ರತಿಪಾದನೆ ಮಾಡ್ತಾರೆ. ಸ್ವಾತಂತ್ರ್ಯವಿಲ್ಲದಿದ್ದರೆ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸಲು ಸಾಧ್ಯವಿಲ್ಲ ಅಂತ ಪ್ರತಿಪಾದಿಸಿದರು. ಸತ್ಯಶೋಧಕ ಸಮಾಜವು ಈ ಪಾನ ನಿಷೇಧವನ್ನು ಒತ್ತಾಯಿಸುತ್ತೆ. ಈ ಸತ್ಯಶೋಧಕ ಸಮಾಜ ಸ್ತ್ರೀ ಪುರುಷರ ಅಸಮಾನತೆ, ಮಾನವ ಹಕ್ಕುಗಳ ನಿವಾರಣೆ, ಜನರನ್ನು ಶೋಷಿಸುವುದು, ಅಸ್ಪೃಶ್ಯತಾ ಆಚರಣೆಗಳನ್ನು ವ್ಯಾಪಕವಾಗಿ ವಿರೋಧಿಸಿತು. ಸಾಮಾಜಿಕ ನ್ಯಾಯಕ್ಕಾಗಿ ಚಳುವಳಿಯನ್ನು ನಡೆಸಿತು. ನೋಡಿ, ಇವರು ಈ ಸತ್ಯಶೋಧಕ ಸಮಾಜ ಪ್ರತಿಪಾದಕರು ಸ್ತ್ರೀ ಪುರುಷರು ಸಮಾನತೆಯಾಗಿರಬೇಕು, ಮಾನವ ಹಕ್ಕುಗಳ ನಿರಾಕರಣೆ, ಜನರನ್ನು ಶೋಷಿಸುವುದು, ಈ ಅಸ್ಪೃಶ್ಯತಾ ಆಚರಣೆಗಳನ್ನು ವ್ಯಾಪಕವಾಗಿ ವಿರೋಧ ಮಾಡ್ತಾರೆ.
ಈ ಪುರುಷ ಎಷ್ಟು ಇದು ಅಂದರೆ ಆತನಿಗೆ ಎಷ್ಟು ಗೌರವ ಸಿಗುತ್ತೋ ಅಷ್ಟೇ ಗೌರವ ಮಹಿಳೆಯರಿಗೂ ಸಹ ಸಿಗಬೇಕು ಅಂತ ಇವರು ಪ್ರತಿಪಾದನೆ ಮಾಡ್ತಾರೆ. ಹಾಗೆ ಮಾನವ ಹಕ್ಕುಗಳನ್ನು ಎತ್ತಿ ಹಿಡಿತಾರೆ. ಜನರನ್ನು ಶೋಷಣೆ ಮಾಡೋದು ನಿಲ್ಲಿಸಬೇಕು ಅಂತ ಸಮಾಜಕ್ಕೆ ತಿಳಿ ಹೇಳ್ತಾರೆ. ಅಸ್ಪೃಶ್ಯತಾ ಆಚರಣೆಗಳನ್ನು ಎಲ್ಲವನ್ನ ವ್ಯಾಪಕವಾಗಿ ಇವರು ವಿರೋಧ ಮಾಡ್ತಾರೆ. ಒಟ್ಟಿನಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಚಳುವಳಿಯನ್ನು ನಡೆಸ್ತಾರೆ. ವಿದ್ಯಾರ್ಥಿನಿಯರ ಶಿಕ್ಷಣಕ್ಕಾಗಿ ಶಾಲೆಯನ್ನು ತೆರೀತಾರೆ. ಶೂದ್ರರು ಅನುಭವಿಸುತ್ತಿದ್ದ ಗುಲಾಮಗಿರಿಯನ್ನು ಹಾಗೂ ಅದಕ್ಕೆ ಕಾರಣರಾದವರನ್ನು ಉಗ್ರವಾಗಿ ಖಂಡಿಸಿತು. ಸಮಾಜದ ವ್ಯವಸ್ಥೆ ಸುಧಾರಣೆಗಾಗಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪ್ರತಿಪಾದಿಸಿದರು. ನೋಡಿ, ಸಮಾಜದ ವ್ಯವಸ್ಥೆ ಸುಧಾರಣೆಗಾಗಿ ಇವರು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪ್ರತಿಪಾದಿಸ್ತಾರೆ. ಸತ್ಯಶೋಧಕ ಸಮಾಜದಿಂದ ಪ್ರಭಾವಿತರಾದ ಶಾಹು ಮಹಾರಾಜರು ಹಲವಾರು ಶಾಲೆಗಳನ್ನು ತೆರೆದು ಕಾರ್ಯಚಟುವಟಿಕೆಗಳನ್ನು ನಡೆಸ್ತಾರೆ. ಇಲ್ಲಿದ್ದಾರೆ ನೋಡಿ ಜ್ಯೋತಿಬಾ ಫುಲೆ ಅವರು. ಓಕೆ, ಸಮಾಜವು ರೈತಪರವಾದ ಹೋರಾಟಗಳನ್ನು ನಡೆಸುತ್ತೆ. ಫುಲೆಯವರು ಶೋಷಣೆಯ ಬಗ್ಗೆ ಗುಲಾಮಗಿರಿ ಪುಸ್ತಕದಲ್ಲಿ ತಿಳಿಸಿಕೊಡುತ್ತಾರೆ. ನೋಡಿ, ಗುಲಾಮಗಿರಿ ಪುಸ್ತಕವನ್ನು ಯಾರು ಬರೆದರು ಅಂತ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಜ್ಯೋತಿಬಾ ಫುಲೆಯವರು ಬರೀತಾರೆ. ಫುಲೆಯವರ ಪತ್ನಿಯಾದ ಸಾವಿತ್ರಿಬಾಯಿ ಫುಲೆಯವರು ಕೂಡ ಮಹಿಳಾ ಶಿಕ್ಷಣಕ್ಕಾಗಿ ಸತ್ಯಶೋಧಕ ಸಮಾಜದ ಮೂಲಕ ಪ್ರಯತ್ನವನ್ನು ಮಾಡ್ತಾರೆ. ಇವರ ಪ್ರಯತ್ನದಿಂದ ಹೆಣ್ಣು ಮಕ್ಕಳಿಗೆ ವಸತಿ ನಿಲಯವನ್ನು ಸ್ಥಾಪಿಸಲಾಯಿತು. ನೋಡಿ, ಹೆಣ್ಮಕ್ಳಿಗೆ ಕೇವಲ ಶಿಕ್ಷಣ ಕೊಡೋದು ಮಾತ್ರ ಅಲ್ಲ, ಅವರಿಗೆ ವಸತಿ ನಿಲಯನ ಕೂಡ ಇವರು ಸ್ಥಾಪನೆ ಮಾಡ್ತಾರೆ. ವಸತಿ ನಿಲಯದಲ್ಲಿ ಇದ್ಕೊಂಡು ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಿಸೋದಕ್ಕೆ ಇವರು ವ್ಯವಸ್ಥೆಯನ್ನು ಮಾಡ್ತಾರೆ. ಸಮಾನತೆಯ ಆಶಯದ ತಳಹದಿಯ ಮೇಲೆ ಹೊಸ ಸಮಾಜವನ್ನು ನಿರ್ಮಿಸುವ ಆಧುನಿಕ ಕಾಲಘಟ್ಟದ ಪ್ರಯತ್ನಗಳಲ್ಲಿ ಫೂಲೆ ದಂಪತಿಗಳ ಪ್ರಯತ್ನ ಮುಖ್ಯವಾದದ್ದು. ಇವರ ಆಶಯಗಳಿಂದ ಪ್ರೇರಣೆ ಪಡೆದವರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಮುಖರಾಗಿದ್ದಾರೆ. ನೋಡಿ, ಇವರ ಆಶಯಗಳಿಂದ ಪ್ರೇರಣೆ ಪಡೆದವರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತದ ಸಂವಿಧಾನ ರಚನೆ ಮಾಡೋದಕ್ಕೆ ಬಹುಮುಖ್ಯ ಪಾತ್ರ ವಹಿಸಿರ್ತಕ್ಕಂಥ ಅಂಬೇಡ್ಕರ್ ಅವರು ಸಹ ಪ್ರೇರಣೆಯನ್ನು ಪಡೆದಿದ್ದಾರೆ ಇವರಿಂದ. ಓಕೆ, ನೆಕ್ಸ್ಟು ಅಲಿಗರ್ ಚಳವಳಿ ಬರುತ್ತೆ. ಅಲಿಗರ್ ಚಳವಳಿ ಮುಸಲ್ಮಾನರು ತಮ್ಮ ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ತಾತ್ವಿಕ ವಿಚಾರಗಳನ್ನು ಬದಲಿಸಿಕೊಂಡು ಪೂರ್ವ ಪಶ್ಚಿಮಗಳ ವಿಚಾರಗಳ ಸಂಗಮಕ್ಕೆ ಬೆಂಬಲಿಸುವುದು ಅಲಿಗರ್ ಚಳವಳಿಯ ಉದ್ದೇಶವಾಗಿತ್ತು. ಈ ಚಳವಳಿಯ ನಾಯಕತ್ವವನ್ನು ಸರ್ ಸೈಯದ್ ಅಹಮದ್ ಖಾನ್ ರವರು ವಹಿಸಿದ್ದರು. ಯಾರು? ಸರ್ ಸೈಯದ್ ಅಹಮದ್ ಖಾನ್ ಅವರು ವಹಿಸಿರ್ತಾರೆ. ಮುಸ್ಲಿಂ ಸಮುದಾಯಕ್ಕೆ ಆಧುನಿಕ ಶಿಕ್ಷಣ ನೀಡುವ ಉದ್ದೇಶದಿಂದಾಗಿ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಪ್ರಾರಂಭಿಸಿದರು. ಇದು ಕೇಳಿದ್ರು ನೋಡಿ. ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಯಾರು ಪ್ರಾರಂಭಿಸಿದರು ಅಂತ ಕೇಳಿದ್ರು? ಸರ್ ಸೈಯದ್ ಅಹಮದ್ ಖಾನ್ ಅವರು. ಇವರು ಆಧುನಿಕ ಶಿಕ್ಷಣ ನೀಡುವ ಉದ್ದೇಶದಿಂದ ಈ ಕಾಲೇಜನ್ನು ಪ್ರಾರಂಭ ಮಾಡ್ತಾರೆ. ಇದು ಮುಂದೆ ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾನಿಲಯ ಎಂದು ಹೆಸರನ್ನು ಪಡೆಯುತ್ತೆ. ಪಾಶ್ಚಾತ್ಯ ಶಿಕ್ಷಣದೊಂದಿಗೆ ಧಾರ್ಮಿಕ ಶಿಕ್ಷಣವನ್ನು ಸಹ ನೀಡುವುದು ಇದರ ಉದ್ದೇಶವಾಗಿತ್ತು. ಪಾಶ್ಚಾತ್ಯ ಶಿಕ್ಷಣ ಮಾತ್ರ ಅಲ್ಲ, ಅದರ ಜೊತೆ ಧಾರ್ಮಿಕ ಶಿಕ್ಷಣ ಕೂಡ ನೀಡಬೇಕು ಅನ್ನೋದಿರೋ ಉದ್ದೇಶ ಆಗುತ್ತೆ. ಪಾಶ್ಚಾತ್ಯ ಶಿಕ್ಷಣದಿಂದ ನವೀಕೃತ ಸಮಾಜದ ನಿರ್ಮಾಣವು ಸಾಧ್ಯ ಎಂದು ಅವರು ನಂಬಿದ್ದರು. ಸರ್ ಸೈಯದ್ ರವರು ರಾಷ್ಟ್ರೀಯ ಕಾಂಗ್ರೆಸ್ನಿಂದ ದೂರವೇ ಉಳಿದು ಮುಸಲ್ಮಾನ್ ಸಮುದಾಯವನ್ನು ಒಗ್ಗೂಡಿಸಿದರು. ರಾಷ್ಟ್ರೀಯ ಕಾಂಗ್ರೆಸ್ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಇವರು. ಅದರಿಂದ ದೂರ ಸರಿದು ಏನು ಮಾಡ್ತಾರೆ? ಮುಸಲ್ಮಾನ ಸಮುದಾಯವನ್ನು ಒಗ್ಗೂಡಿಸುವುದರಲ್ಲಿ ಇವರು ಪ್ರಯತ್ನವನ್ನು ಮಾಡ್ತಾರೆ. ಸ್ತ್ರೀಯರ ಶಿಕ್ಷಣವನ್ನು ಬೆಂಬಲಿಸಿ ಬಹುಪತ್ನಿತ್ವವನ್ನು ಹಾಗೂ ವಿಧವಾ ವಿವಾಹದ ವಿರುದ್ಧದ ವಿಚಾರಗಳನ್ನು ಖಂಡಿಸಿದರು. ನೋಡಿ, ಅವರ ಸಮಾಜದಲ್ಲೂ ಸಹ, ಅವರ ಧರ್ಮದಲ್ಲೂ ಸಹ ವಿಧವಾ ವಿವಾಹದ ವಿರುದ್ಧ ವಿಚಾರಗಳನ್ನು ಖಂಡಿಸ್ತಾರೆ. ಓಕೆ, ನೆಕ್ಸ್ಟು ರಾಮಕೃಷ್ಣ ಮಿಷನ್ ಬರುತ್ತೆ. 1897ರಲ್ಲಿ ರಾಮಕೃಷ್ಣ ಪರಮಹಂಸರು ಬಂಗಾಳದ ದಕ್ಷಿಣೇಶ್ವರದಲ್ಲಿನ ಕಾಳಿ ದೇವಾಲಯದ ಅರ್ಚಕರಾಗಿದ್ದರು. ಕಾಳಿ ದೇವಾಲಯದ ಅರ್ಚಕರಾಗಿರ್ತಾರೆ. ಎಲ್ಲಿ? ಬಂಗಾಳದ ದಕ್ಷಿಣೇಶ್ವರದಲ್ಲಿ. ಅವರ ಚಿಂತನೆಯು ಭಾರತೀಯ ಸಂಸ್ಕೃತಿಯ ಆಧಾರವಾಗಿತ್ತು. ಅವರ ಪ್ರಕಾರ ಎಲ್ಲ ಪಂಥಗಳು ಸಮನಾಗಿದ್ದು, ಯಾವ ದೇವರು ಯಾವ ಪಂಥ ಮುಖ್ಯ ಅನ್ನೋದಕ್ಕಿಂತ ಅಧ್ಯಾತ್ಮ ಸಾಕ್ಷಾತ್ಕಾರವು ಮುಖ್ಯವೆಂದು ಅವರು ನಂಬಿದ್ದರು.
ಯಾವ ದೇವರು ಅಥವಾ ಯಾವ ಪಂಥ ಮುಖ್ಯ ಅನ್ನೋದು ಇಲ್ಲೇನು ಮ್ಯಾಟ್ರ್ ಬರಲ್ಲ, ಅಂದರೆ ಮುಖ್ಯ ಆಗಿಲ್ಲ. ಆಧ್ಯಾತ್ಮದ ಸಾಕ್ಷಾತ್ಕಾರ ಮುಖ್ಯ ಅಂತ ಇವರು ಪ್ರತಿಪಾದನೆ ಮಾಡ್ತಾರೆ. ಅಂದರೆ ಇವರು ನಂಬಿದ್ರು. ಅವರು ವಿಗ್ರಹಾರಾಧನೆಯಲ್ಲಿ ನಂಬಿಕೆಯನ್ನು ಹೊಂದಿದ್ದರು. ನೋಡಿ, ಎಲ್ಲರೂ ವಿಗ್ರಹಾರಾಧನೆ ಮಾಡಬಾರ್ದು ಅಂತ ಹೇಳ್ತಾರೆ, ಬಟ್ ಇವರೇನು ವಿಗ್ರಹಾರಾಧನೆಯಲ್ಲಿ ನಂಬಿಕೆಯನ್ನು ಹೊಂದಿದ್ರು. ನೋಡಿ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಕೇಳಬಹುದು ನೋಡಿ ಎಕ್ಸಾಮ್ಗಳಲ್ಲಿ. ಯಾಕಂದರೆ ನಾವು ಎಲ್ಲ ಸಮಾಜ ಸುಧಾರಕರು ಏನು ಮಾಡ್ತಾರೆ, ವಿಗ್ರಹಾರಾಧನೆಯನ್ನು ಖಂಡಿಸ್ತಾರೆ ಅಂತ ನಾವು ಓದಿರ್ತೀವಿ. ಬಟ್ ಇವರೇನು ವಿಗ್ರಹಾರಾಧನೆಯಲ್ಲಿ ನಂಬಿಕೆಯನ್ನು ಇಟ್ಟಿದ್ರು. ಆವಾಗ ಇದೊಂದು ಪಾಯಿಂಟ್ ಕೊಟ್ಟಾಗ ಇಲ್ಲ, ಇವರು ಸಹ ವಿಗ್ರಹಾರಾಧನೆಯನ್ನು ಖಂಡಿಸ್ತಿರ್ಬೋದು ಅಂತ ಅನಿಸುತ್ತೆ. ಬಟ್ ಓದಿದವ್ರು ಮಾತ್ರ ಇದಕ್ಕೆ ಕರೆಕ್ಟಾಗಿ ಆನ್ಸರ್ ಆಗ್ತಾರೆ ನೋಡಿ. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ರಿ. ಇವರು ವಿಗ್ರಹಾರಾಧನೆಯಲ್ಲಿ ನಂಬಿಕೆಯನ್ನು ಹೊಂದಿರ್ತಾರೆ. ಅವರು ನಿಸ್ವಾರ್ಥ ದೈವ ಭಕ್ತಿಯನ್ನು ಹೊಂದಿರ್ತಾರೆ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಆತ್ಮೀಯ ಶಿಷ್ಯರಾಗಿರ್ತಾರೆ. ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳಾದ ರಾಮಕೃಷ್ಣ ಪರಮಹಂಸರ ಧ್ಯೇಯಾದರ್ಶಗಳನ್ನು ಪ್ರಚಾರಪಡಿಸಲು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡುತ್ತಾರೆ. ಅಂದರೆ ರಾಮಕೃಷ್ಣ ಪರಮಹಂಸರ ವಿಚಾರಧಾರೆಗಳನ್ನು ವ್ಯಕ್ತಪಡಿಸೋದಕ್ಕೆ, ಅವರ ಪ್ರಚಾರ ಮಾಡೋದಕ್ಕೆ ಇವರು ರಾಮಕೃಷ್ಣ ಪರಮಹಂಸ ಮಿಷನನ್ನು ಸ್ಥಾಪನೆ ಮಾಡ್ತಾರೆ. ಸರ್ವಧರ್ಮ ಸಮನ್ವಯದ ತತ್ವಗಳನ್ನು ಪ್ರಚಾರ ಮಾಡುವುದು ಮತ್ತು ಅನುಷ್ಠಾನಗೊಳಿಸುವುದು ಇದರ ಉದ್ದೇಶವಾಗಿತ್ತು. ರಾಮಕೃಷ್ಣಾಶ್ರಮವು ಜಗತ್ತಿನೆಲ್ಲೆಡೆ ಶಾಲೆಗಳನ್ನು ಹೊಂದಿರ್ತವೆ. ಇವುಗಳಲ್ಲಿ ಪ್ರಾಚೀನ, ಆಧುನಿಕ ಮತ್ತು ಪಾಶ್ಚಾತ್ಯ ತತ್ವಜ್ಞಾನಿ ಮಿಲನವನ್ನು ಗಮನಿಸಬಹುದು. ಅಂದರೆ ಪ್ರಾಚೀನ, ಆಧುನಿಕ ಮತ್ತು ಪಾಶ್ಚಾತ್ಯ ತತ್ವಜ್ಞಾನಿಗಳ ಮಿಲನ ಅಲ್ಲಿ, ಅಂದರೆ ಎಲ್ಲ ಬಗ್ಗೆನೂ ಶಿಕ್ಷಣವನ್ನು ಅಲ್ಲಿ ಕೊಡ್ತಾ ಇದ್ರು ಅನ್ನೋದು ಇದರ ಅರ್ಥ ಆಗುತ್ತೆ. ಸ್ವಾಮಿ ವಿವೇಕಾನಂದರು ಜೀವನ ಪ್ರೀತಿಯಲ್ಲಿರುವ ಮಹತ್ವವನ್ನು ತೆರೆದಿಟ್ಟು ಭಾರತೀಯರನ್ನು ಎಚ್ಚರಗೊಳಿಸಿದ ಕ್ರಾಂತಿಕಾರಿ ಸನ್ಯಾಸಿಯಾಗಿರ್ತಾರೆ. ಅಂದರೆ ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಅಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ ಯುವಕರಲ್ಲಿ. ಸ್ವಾಮಿ ವಿವೇಕಾನಂದರು ಈ ಜೀವನ ಪ್ರೀತಿಯಲ್ಲಿರುವ ಮಹತ್ವವನ್ನು ತೆರೆದಿಟ್ಟು ಭಾರತೀಯರನ್ನು ಎಚ್ಚರಗೊಳಿಸಿದ ಕ್ರಾಂತಿಕಾರಿ ಸನ್ಯಾಸಿಯಾಗಿರ್ತಾರೆ. ವ್ಯಕ್ತಿಯ ಇರುವಿಕೆಗೆ ಮತ್ತು ಸಾಮರ್ಥ್ಯಕ್ಕೆ ಮಹತ್ವ ನೀಡ ಬಯಸಿದರು. ಮೋಕ್ಷ ಪ್ರಾಪ್ತಿಗಾಗಿ ಪ್ರಾರ್ಥನೆ, ಯೋಗ ಸಾಧನೆಗಳಲ್ಲದೆ ಸಮಾಜ ಸೇವೆಯು ಮುಖ್ಯ ಅಂತ ಇವರು ಸಾರ್ತಾರೆ. ರಾಮಕೃಷ್ಣಾಶ್ರಮವು ಶಿಕ್ಷಣ ಮತ್ತು ಸಮಾಜ ಸೇವೆಯ ಮೂಲಕ ಸಂಸ್ಕೃತಿಯ ಬೆಳವಣಿಗೆಯನ್ನು ಮುಂದುವರಿಸುತ್ತಿದೆ. ವಿವೇಕಾನಂದರ ಚಿಂತನೆಗಳಿಂದ ಗಾಂಧೀಜಿಯವರು ಸೇರಿದಂತೆ ಅನೇಕ ರಾಷ್ಟ್ರ ನಾಯಕರು ಪ್ರೇರಣೆಗೊಂಡರು. ಜಾತಿ ವ್ಯವಸ್ಥೆ ಮತ್ತು ಅದರ ಶೋಷಣೆಯ ಮುಖಗಳು, ಬಡತನ, ಅನಕ್ಷರತೆ, ಅಜ್ಞಾನ ಮುಂತಾದ ಒಡಕುಗಳಿಂದ ತುಂಬಿದ ಭಾರತದ ಸಮಾಜಕ್ಕೆ ಹೊಸ ಶೋಷಣೆ ಮುಕ್ತ ರೂಪವನ್ನು ಕೊಡಬೇಕೆಂದು 'ತಮ್ಮ ಜೀವಿತಾವಧಿ ಕಾಲದಲ್ಲಿ ಅವಿರತ ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ಸಮಾಜದಲ್ಲಿ ಇರ್ತಕ್ಕಂಥ ಬಡತನ ಹೋಗಲಾಡಿಸೋದಕ್ಕೆ, ಅನಕ್ಷರತೆಯನ್ನು ಹೋಗಲಾಡಿಸೋದಕ್ಕೆ, ಅಜ್ಞಾನವನ್ನು ಹೋಗಲಾಡಿಸೋದಕ್ಕೆ ಇವರು ಪ್ರಯತ್ನವನ್ನು ಮಾಡ್ತಾರೆ. ಸಮಾಜ ಸುಧಾರಣೆಗೆ ಸಂಬಂಧಿಸಿದಂತೆ ವಿವೇಕಾನಂದರ ಆಶಯವೆಂದರೆ ಮೊದಲು ಜನರನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಮತ್ತು ಆ ಮೂಲಕ ಅವರೇ ಸುಧಾರಣೆಯನ್ನು ಬಯಸುತ್ತಾರೆ. ನೋಡಿ, ವಿದ್ಯಾವಂತ ವರ್ಗಕ್ಕಿಂತ ಅವಿದ್ಯಾವಂತ ವರ್ಗಕ್ಕೂ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಅಂದರೆ ವಿದ್ಯಾವಂತ ವರ್ಗ ಏನು ಮಾಡುತ್ತೆ, ಸ್ವಲ್ಪ ಡೆವಲಪ್ ಆಗಿರ್ತಾರೆ. ಆ ರೀತಿಯಾಗಿ ವಿವೇಕಾನಂದರು ಏನು ಮಾಡ್ತಾರೆ, ಅವ್ರಿಗೆ ಸಮಾಜದಲ್ಲಿರ್ತಕ್ಕಂಥ ಜನರಿಗೆ ವಿದ್ಯೆಯನ್ನು ಕೊಡಿಸೋದ್ರ ಮೂಲಕ ಅವರೇ ತಮ್ಮ ಅಭಿವೃದ್ಧಿಯನ್ನು ಮಾಡ್ಕೊತಾರೆ, ಅವರೇ ಸುಧಾರಣೆಯನ್ನು ಬಯಸ್ತಾರೆ ಅನ್ನೋದು ಇವರು ಹೇಳ್ತಾರೆ. ಶಾಸನ ರೂಪಿಸುವ ಸಂಸ್ಥೆಗಳು ರೂಪುಗೊಳ್ಳಬೇಕು ಮತ್ತು ಅವುಗಳ ಮುಖಾಂತರ ಸಮಾಜ ಸುಧಾರಣಾ ಕಾನೂನುಗಳು ಜಾರಿಗೊಳ್ಳಬೇಕು ಎಂದು ಇವರು ಬಯಸಿರ್ತಾರೆ. ಪಾಶ್ಚಿಮಾತ್ಯರ ಅಂಧಾನುಕರಣೆಯನ್ನು ಬಿಡಬೇಕಂತ ಇವರು ಹೇಳ್ತಾರೆ. ಓಕೆ. 1893ರಲ್ಲಿ ಸ್ವಾಮಿ ವಿವೇಕಾನಂದರು ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಸರ್ವಧರ್ಮ ಸಹಿಷ್ಣುತೆ, ಸಕಲ ಧರ್ಮಗಳು ಸತ್ಯ ಎಂದು ಪ್ರತಿಪಾದಿಸಿ ಭಾರತದ ಹಿರಿಮೆಯನ್ನು ಜಗತ್ತಿಗೆ ಸಾರುತ್ತಾರೆ.
ನೋಡಿ 1893ರಲ್ಲಿ ಚಿಕಾಗೋದಲ್ಲಿ ವಿಶ್ವಧರ್ಮ ಸಮ್ಮೇಳನ ನಡೆಯುತ್ತೆ. ಇದು ಕೇಳಿದ್ದಾರೆ ನೋಡಿ, ಎಷ್ಟರಲ್ಲಿ ನಡೆಯುತ್ತೆ ಅಂತ. 1893ರಲ್ಲಿ ನಡೆಯುತ್ತೆ. ಇದರಲ್ಲಿ ಭಾರತದಿಂದ ಸ್ವಾಮಿ ವಿವೇಕಾನಂದ ಅವರು ಭಾಗವಹಿಸಿರ್ತಾರೆ. ಹಿಂದೂ ಧರ್ಮವು ಹೇಗೆ ವಿಶ್ವ ಭ್ರಾತೃತ್ವವನ್ನು ಸಾರಿದೆ ಎಂಬುದನ್ನು ವಿವರಿಸಿ ಭಾರತೀಯ ಸಂಸ್ಕೃತಿಯನ್ನು ವಿಶ್ವಕ್ಕೆ ಪರಿಚಯಿಸಿದರು. ಅಲ್ಲಿ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಷಣ ಮಾಡೋದರ ಮೂಲಕ ಇಡೀ ಜಗತ್ತಿಗೆ ಭಾರತ ಹೀಗಿದೆ, ಭಾರತ ಸಂಸ್ಕೃತಿ ಹೀಗಿದೆ ಅಂತ ಪರಿಚಯ ಮಾಡಿಸಿಕೊಟ್ಟವರಲ್ಲಿ ಸ್ವಾಮಿ ವಿವೇಕಾನಂದ ಅವರು ಒಂದು ಭಾಷಣವನ್ನು ಮಾಡೋದ್ರ ಮೂಲಕ ಪರಿಚಯವಾಗುತ್ತೆ. ಅಂದರೆ ಇಡೀ ಜಗತ್ತಿಗೆ ಭಾರತದ ಸಂಸ್ಕೃತಿ ತಿಳಿ ಹೇಳ್ತಾರೆ ಇವರು ಯುವಕರಿಗೆ ಪ್ರೇರಣೆ ಶಕ್ತಿ ಆಗಿರ್ತಾರೆ ಸ್ವಾಮಿ ವಿವೇಕಾನಂದ ಅವರು. ಓಕೆ, ನೆಕ್ಸ್ಟು ಥಿಯೋಸಾಫಿಕಲ್ ಸೊಸೈಟಿ ಬರುತ್ತೆ. ಥಿಯೋಸಾಫಿಕಲ್ ಸೊಸೈಟಿ ಬ್ರಹ್ಮ ವಿದ್ಯಾ ಸಮಾಜ ಅಂತಲೂ ಕರೀತಾರೆ. ಥಿಯೋಸಾಫಿಕಲ್ ಸೊಸೈಟಿಯ ಮೂಲ ಸಂಸ್ಥಾಪಕರೆಂದರೆ ಮ್ಯಾಡಮ್ ಬ್ಲಾವಟ್ಸ್ಕಿ ಮತ್ತು ಕರ್ನಲ್ ಎಚ್.ಎಸ್. ಅಲ್ಕಾಟ್. ಮ್ಯಾಡಮ್ ಬ್ಲಾವಟ್ಸ್ಕಿ ಮತ್ತು ಕರ್ನಲ್ ಎಚ್.ಎಸ್. ಅಲ್ಕಾಟ್ ಇವರು ಸ್ಥಾಪಕರು. ಈ ಸಮಾಜವು ಯಾವುದೇ ಭೇದ ಭಾವ ಇಲ್ಲದ ವಿಶ್ವ ಭ್ರಾತೃತ್ವ ನಿರ್ಮಾಣ, ವೈಚಾರಿಕತೆಯ ತುಲನಾತ್ಮಕ ಅಧ್ಯಯನ ನಡೆಸುವುದು ಮತ್ತು ಪ್ರಕೃತಿ ನಿಯಮ ಹಾಗೂ ಮಾನವನ ಸುಪ್ತ ಶಕ್ತಿಗಳನ್ನು ಪತ್ತೆ ಹಚ್ಚುವ ಮುಖ್ಯ ಉದ್ದೇಶಗಳಿಂದ ಸ್ಥಾಪಿತವಾಯಿತು. ಐರ್ಲೆಂಡ್ ದೇಶದ ಮಹಿಳೆ ಆನಿ ಬೆಸೆಂಟ್ ರವರು ಥಿಯೋಸಾಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳನ್ನು ಭಾರತದಲ್ಲಿ ಪ್ರಾರಂಭಿಸಿ ಅದಕ್ಕೆ ನವ ಚೈತನ್ಯವನ್ನು ನೀಡ್ತಾರೆ. ನೋಡಿ, ಇದು ಕೇಳಿದ್ರು, ಥಿಯೋಸಾಫಿಕಲ್ ಸೊಸೈಟಿಯನ್ನು ಭಾರತದಲ್ಲಿ ಸ್ಥಾಪನೆ ಮಾಡಿದವರು ಯಾರು ಅಂತ. ಆನಿ ಬೆಸೆಂಟ್ ಅವರು ಸ್ಥಾಪನೆ ಮಾಡ್ತಾರೆ. ಉಪನ್ಯಾಸಗಳ ಮೂಲಕ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನವನ್ನು ಬಿತ್ತಿದರು. ಸಮಾಜದಲ್ಲಿ ಸಮಾನತೆ ಮತ್ತು ವಿಶ್ವ ಸೋದರತೆಯನ್ನು ವೃದ್ಧಿಸುವುದು ಮತ್ತು ಸಾಮರಸ್ಯವನ್ನು ಸಾಧಿಸಲು ಇವರು ಪ್ರಯತ್ನವನ್ನು ಮಾಡ್ತಾರೆ. ನೋಡಿ, ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಈ ಭಾರತೀಯ ಸಮಾಜವನ್ನು ಸುಧಾರಿಸಬೇಕು ಅಂತ ಇವರು ಪ್ರಯತ್ನವನ್ನು ಮಾಡ್ತಾರೆ. ಭಾರತೀಯ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು, ವಿಶ್ವ ಸಹೋದರತೆಯನ್ನು ವೃದ್ಧಿಸಬೇಕು, ಆಮೇಲೆ ಸಾಮರಸ್ಯವನ್ನು ಸಾಧಿಸಬೇಕು ಅಂತ ಇವರು ಪ್ರಯತ್ನವನ್ನು ಮಾಡ್ತಾರೆ. ಆನಿ ಬೆಸೆಂಟರು ಸ್ವಾತಂತ್ರ್ಯ ಚಳುವಳಿಯನ್ನು ವ್ಯಾಪಕವಾಗಿ ಬೆಂಬಲಿಸ್ತಾರೆ. ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು. ನೋಡಿ, ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಯಾರು ಪ್ರಾರಂಭಿಸ್ತಾರೆ? ಆನಿ ಬೆಸೆಂಟ್ ಅವರು. ನೆನಪಲ್ಲಿ ಇಟ್ಕೊಳ್ರಿ. ನ್ಯೂ ಇಂಡಿಯಾ ಆಮೇಲೆ ಯಂಗ್ ಇಂಡಿಯಾ ಕನ್ಫ್ಯೂಸ್ ಮಾಡೋದಕ್ಕೆ ಕೇಳ್ತಾರೆ, ಸೊ ನೆನಪಲ್ಲಿ ಇಟ್ಕೊಳ್ರಿ. ಯಂಗ್ ಇಂಡಿಯಾ ಮಹಾತ್ಮ ಗಾಂಧೀಜಿ ಅವ್ರದ್ದಾಗಿರುತ್ತೆ. ನ್ಯೂ ಇಂಡಿಯಾ ಇದು ಆನಿ ಬೆಸೆಂಟ್ ಅವ್ರದ್ದಾಗಿರುತ್ತೆ. 1916ರಲ್ಲಿ ಹೋಮ್ ರೂಲ್ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. 1916ರಲ್ಲಿ. ಆಮೇಲೆ 1917ರ ಈ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಕೂಡ ಆಗ್ತಾರೆ. ನೋಡಿ, ಕಾಂಗ್ರೆಸ್ ಅಧಿವೇಶನದ ಪ್ರಥಮ ಮಹಿಳೆ ಯಾರು, ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪ್ರಥಮ ಮಹಿಳೆ ಯಾರು ಅಂತ ಕೇಳಿದಾಗ ಆನಿ ಬೆಸೆಂಟ್ ಅವರು. ಅದೇ ಈ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದಾಗ ಸರೋಜಿನಿ ನಾಯ್ಡು ಅನ್ನೋದು ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ಕೇಳ್ತಾರೆ ಎಕ್ಸಾಮ್ಗಳಲ್ಲಿ ಕನ್ಫ್ಯೂಸ್ ಮಾಡೋದಕ್ಕೆ. ಓಕೆ, 1916ರಲ್ಲಿ ಹೋಮ್ ರೂಲ್ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. 1917ರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಭಾರತೀಯ ತಾತ್ವಿಕತೆಗೆ ಮತ್ತು ಸ್ವಾತಂತ್ರ್ಯ ಚಳುವಳಿಗೆ ಇವರ ಅಪಾರ ಕೊಡುಗೆಯನ್ನು ನೀಡ್ತಾರೆ ಇವರು. ಓಕೆ, ನೆಕ್ಸ್ಟು ಇಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಹೋಮ್ ರೂಲ್. ಬ್ರಿಟನ್ನಿನ ಹಿಡಿತದಲ್ಲಿದ್ದ ಐರ್ಲೆಂಡ್ ಮತ್ತು ಅಲ್ಲಿನ ಜನ ತಮ್ಮ ಆಡಳಿತವನ್ನು ತಾವೇ ನಡೆಸಿಕೊಳ್ಳುವ ಹಕ್ಕನ್ನು ಸಾಧಿಸಲು ಹೋಮ್ ರೂಲ್ ಆಂದೋಲನವನ್ನು ನಡೆಸಿದ್ದರು. ಎಲ್ಲಿ? ಬ್ರಿಟನ್ನಿನಲ್ಲಿ. ಇದರಿಂದ ಪ್ರಭಾವಿತರಾದ ಆನಿ ಬೆಸೆಂಟ್ ಭಾರತದಲ್ಲಿಯೂ ಹೋಮ್ ರೂಲ್ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. 1916ರಲ್ಲಿ 2 ಹೋಮ್ ರೂಲ್ ಲೀಗ್ಗಳು ಅಸ್ತಿತ್ವಕ್ಕೆ ಬರ್ತವೆ. ಒಂದು ತಿಲಕರ ನೇತೃತ್ವದಲ್ಲಿ ಪೂನಾ ಕೇಂದ್ರವನ್ನಾಗಿಸಿಕೊಂಡಿತ್ತು. ಅದು ಮಹಾರಾಷ್ಟ್ರ, ಉತ್ತರ ಕರ್ನಾಟಕ, ಕೇಂದ್ರೀಯ ಪ್ರಾಂತ್ಯಗಳು ಮತ್ತು ಬೇರೆ ದೇಶಗಳನ್ನು ತನ್ನ ಶಾಖೆಗಳನ್ನು ಹೊಂದಿತ್ತು. ಒಂದು ತಿಲಕ್ ಅವರು ಪ್ರಾರಂಭ ಮಾಡ್ತಾರೆ. ಎಷ್ಟರಲ್ಲಿ? ಎಲ್ಲಿ ಅಂದರೆ ಪೂನಾದಲ್ಲಿ. ಮತ್ತೊಂದು ಹೋಮ್ ರೂಲ್ ಲೀಗ್ ಆನಿ ಬೆಸೆಂಟರ ನೇತೃತ್ವದಲ್ಲಿ ಮದ್ರಾಸನ್ನು ಕೇಂದ್ರವನ್ನಾಗಿಸಿಕೊಂಡಿತ್ತು. ತಿಲಕರು ಮರಾಠ, ಕೇಸರಿ ಪತ್ರಿಕೆಗಳನ್ನು ನಡೆಸಿದರು. ಇದು ಕೇಳಿದ್ದಾರೆ, ಮರಾಠ ಮತ್ತು ಕೇಸರಿ ಪತ್ರಿಕೆಗಳನ್ನು ಯಾರು ನಡೆಸಿದರು ಅಂತ. ತಿಲಕ್ ಅವರು. ನೋಡಿ, ಆನಿ ಬೆಸೆಂಟ್ ಅವರು ನ್ಯೂ ಇಂಡಿಯಾ ಮತ್ತು ಕಾಮನ್ ವೀಲ್ ಎಂಬ ಪತ್ರಿಕೆಗಳ ಮೂಲಕ ಪ್ರಚಾರವನ್ನು ಮಾಡ್ತಾರೆ. ನೋಡಿ, ಪೂನಾ ಕೇಂದ್ರವನ್ನಾಗಿಸಿಕೊಂಡು ತಿಲಕ್ ಅವರು ಹೋಮ್ ರೂಲ್ ಚಳುವಳಿಯನ್ನು ಮಾಡ್ತಾರೆ. ಹಾಗೆಯೇ ಆನಿ ಬೆಸೆಂಟ್ ಅವರು ಮದ್ರಾಸ್ನಲ್ಲಿ
ಹೋಮ್ ರೂಲ್ ಚಳುವಳಿಯನ್ನು ಮಾಡ್ತಾರೆ. ಓಕೆ, ಇವು ಮರಾಠ ಮತ್ತು ಕೇಸರಿ ಪತ್ರಿಕೆ ತಿಲಕ್ ಅವ್ರದ್ದು, ನ್ಯೂ ಇಂಡಿಯಾ ಕಾಮನ್ವೆಲ್ ಅನ್ನಿ ಬೆಸೆಂಟ್ ಅವ್ರದ್ದು. ಓಕೆ, ನೆಕ್ಸ್ಟು ಶ್ರೀನಾರಾಯಣ ಗುರು ಅವರು ಬರ್ತಾರೆ. ಓಕೆ, ಶ್ರೀನಾರಾಯಣ ಗುರು ಅವ್ರ ಬಗ್ಗೆ ನೋಡ್ತಾ ಹೋಗೋಣ. ಶ್ರೀನಾರಾಯಣ ಗುರು ಅವರು 1903ರಲ್ಲಿ ಧರ್ಮ ಪರಿಪಾಲನಾ ಯೋಗಮನ್ನು ಆರಂಭಿಸಿದರು. ನೋಡ್ರಿ, ಇದು ಧರ್ಮ ಪರಿಪಾಲನಾ ಯೋಗಮನ್ನು ಯಾರು ಪ್ರಾರಂಭಿಸಿದರು ಅಂತ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಟಿ.ಇ.ಟಿನಲ್ಲೂ ಸಹ ಸಾಕಷ್ಟು ಸಾರಿ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ನೋಡಿ. 1903ರಲ್ಲಿ ಇವರು ಆರಂಭ ಮಾಡ್ತಾರೆ. ಇವರು ಕೇರಳದ ಚೇಂಬಳಾಂತಿ ಅಥವಾ ಚೇಂಬಳವಂಡಿ ಎಂಬಲ್ಲಿ ಹುಟ್ಟಿದರು. ಚೇಂಬಳಾಂತಿ ಅಥವಾ ಚೇಂಬಳವಂಡಿ ಎಂಬಲ್ಲಿ ಹುಟ್ಟುತ್ತಾರೆ ಇವರು ನಾರಾಯಣ ಗುರು ಅವರು. ಈ ಸಂಘಟನೆಯ ಪ್ರಮುಖ ಉದ್ದೇಶವೆಂದರೆ ಹಿಂದುಳಿದ ಮತ್ತು ಶೋಷಣೆಗೊಳಗಾದ ಸಮುದಾಯಗಳ ಸಬಲೀಕರಣ ಮಾಡೋದು ಈ ಸಮುದಾಯದ ಮುಖ್ಯ ಉದ್ದೇಶ ಆಗಿರುತ್ತೆ. ನಾರಾಯಣ ಗುರು ಅವರು 1854ರಿಂದ 1828ರವರೆಗೆ ಹಾಗೂ ಅವರ ಒಳನಾಡಿಗಳಾದ ಡಾಕ್ಟರ್ ಪಲ್ಲು ಮತ್ತು ಕುಮಾರನ್ ಆಸನ್ ಅವರು ಈ ಚಳುವಳಿಯನ್ನು ಮುನ್ನಡೆಸಿದರು. ನೋಡಿ, ಇದು ಕೇಳ್ತಾರೆ, ಈ ಚಳುವಳಿಯನ್ನು ಯಾರು ಮುನ್ನಡೆಸಿದರು ಅಂತ. ಡಾಕ್ಟರ್ ಪಲ್ಲು ಮತ್ತು ಕುಮಾರನ್ ಆಸನ್ನರವರು ಈ ಚಳುವಳಿಯನ್ನು ಮುನ್ನಡೆಸ್ತಾರೆ. ಕೇರಳದ ಸಮಾಜದಲ್ಲೂ ಜಾತಿ ಅಂತರಗಳ ಸಮಸ್ಯೆಗಳು ಅತಿ ವ್ಯಾಪಕವಾಗಿದ್ದು ಅನೇಕ ಹಿಂದುಳಿದ ಮತ್ತು ದಲಿತ ಸಮುದಾಯಗಳಿಗೆ ಸಾಮಾಜಿಕ ನಿರ್ಬಂಧಗಳನ್ನು ಹೇರಲಾಗಿತ್ತು. ಅಂದರೆ ಕೇರಳದಲ್ಲೂ ಸಹ ಸಮಾಜದ ಸ್ಥಿತಿ ಹದಗೆಟ್ಟಿರುತ್ತೆ. ಅಲ್ಲೂ ಸಹ ಹಿಂದುಳಿದವರು, ದಲಿತರು, ಮೇಲು ಕೀಳು ಅನ್ನೋ ಸಾಮಾಜಿಕ ನಿರ್ಬಂಧನೆಗಳು ಅಲ್ಲಿ ಜನರ ಮೇಲೆ ಹೇರಲಾಗಿರುತ್ತೆ. ಆ ಕಾಲಘಟ್ಟದಲ್ಲಿ ಈ ಸಮುದಾಯಗಳು ಎಲ್ಲರೂ ಬಳಸಲು, ನೋಡ್ರಿ ಇಲ್ಲಿದ್ದಾರೆ ನೋಡಿ, ಶ್ರೀನಾರಾಯಣ ಗುರು ಇವರು ಈ ಯಾವುದು ಧರ್ಮ ಪರಿಪಾಲನಾ ಯೋಗಮನ್ನು ಪ್ರಾರಂಭ ಮಾಡಿದವರು ಇವರೇ ನೋಡಿ. ಓಕೆ, ಆ ಕಾಲಘಟ್ಟದಲ್ಲಿ ಈ ಸಮುದಾಯಗಳು ಎಲ್ಲರೂ ಬಳಸಲು ಇದ್ದ ಕೆರೆ ಬಾವಿಗಳಲ್ಲಿ ನೀರನ್ನು ತೆಗೆದುಕೊಳ್ಳುವಂತಿರಲಿಲ್ಲ. ಅಂದರೆ ಮೇಲ್ವರ್ಗದವರು ಕೆಲವೊಂದಿಷ್ಟು ಸಾಮಾಜಿಕ ಕಟ್ಟುಪಾಡುಗಳನ್ನು ಮಾಡಿರ್ತಾರೆ, ಅದನ್ನು ಕೆಳವರ್ಗದವರು ಅದನ್ನು ಪಾಲನೆ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಅಲ್ಲಿರುತ್ತೆ ಆ ಸಮಾಜದಲ್ಲಿ. ಹಾಗಾಗಿ ಈ ಕೆರೆ ಆಗಿರಬಹುದು, ಬಾವಿಗಳಾಗಿರಬಹುದು, ಅಲ್ಲಿ ಎಲ್ಲರೂ ಸಹ ನೀರನ್ನು ಬಳಸ್ಕೊಳ್ಳೋದಕ್ಕೆ ಅನುಮತಿ ಇರೋದಿಲ್ಲ. ಇಲ್ಲೇನು ನೀರನ್ನು ತೆಗೆದುಕೊಳ್ಳುವಂತಿರಲಿಲ್ಲ. ಕೆಳಜಾತಿಯವರು ರಸ್ತೆಗಳ ಮೂಲಕ ಓಡಾಡುವಂತಿರಲಿಲ್ಲ, ಚಪ್ಪಲಿಗಳನ್ನು ಹಾಕುವಂತಿರಲಿಲ್ಲ, ದೇವಸ್ಥಾನಕ್ಕೆ ಪ್ರವೇಶಿಸುವಂತಿರಲಿಲ್ಲ. ಹಾಗೆ ಮಹಿಳೆಯರ ಉಡುಪುಗಳ ಮೇಲೂ ಸಹ ನಿರ್ಬಂಧಗಳನ್ನು ಹೇರಲಾಗಿತ್ತು. ಅಂದರೆ ಮಹಿಳೆಯರು ಇಂಥದ್ದೇ ಉಡುಪನ್ನು ಉಡಬೇಕು. ಹಾಗೆ ಮೇಲ್ವರ್ಗದ ಮಹಿಳೆಯರಿಗೆ ಉಡುಪುಗಳು ಬೇರೆ ಇರ್ತಾ ಇದ್ವು, ಕೆಳವರ್ಗದ ಮಹಿಳೆಯರ ಉಡುಪುಗಳು ಸಹ ಬೇರೆ ಇರ್ತಾ ಇದ್ವು. ಕೆಳವರ್ಗದವರೇನು ಈ ರಸ್ತೆಗಳ ಮೇಲೆ ಮೇಲ್ವರ್ಗದವರಂತೆ ಏನೋ ನಿರ್ಬಂಧವಾಗಿ ಓಡಾಡೋದಕ್ಕೆ ಅನುಮತಿ ಇರೋದಿಲ್ಲ. ಆಮೇಲೆ ಅವರು ಕಾಲಲ್ಲಿ ಚಪ್ಪಲಿ ಕೂಡ ಹಾಕ್ಕೊತಾ ಇರಲಿಲ್ಲ, ಅಂದರೆ ಹಾಕೋದಿಕ್ಕೆ ನಿರ್ಬಂಧ ಇತ್ತು. ಅಂದರೆ ಹಾಗೇನೆ ದೇವಸ್ಥಾನಕ್ಕೆ ಪ್ರವೇಶ ಮಾಡೋದಕ್ಕೂ ಸಹ ಕೆಳವರ್ಗದವರಿಗೆ ಇಲ್ಲಿ ನಿರ್ಬಂಧ ಇತ್ತು. ಇಷ್ಟೇ ಅಲ್ಲದೆ ಶಾಲೆಗಳಿಗೂ ಇವರಿಗೆ ಪ್ರವೇಶ ಇರಲಿಲ್ಲ. ಶಾಲೆಗಳಲ್ಲೂ ಸಹ ಮಕ್ಕಳಿಗೆ, ಈ ಕೆಳವರ್ಗದ ಮಕ್ಕಳಿಗೆ ಪ್ರವೇಶ ಇರಲಿಲ್ಲ. ಕನಿಷ್ಠ ಪ್ರಮಾಣದ ಮಾನವ ಹಕ್ಕುಗಳನ್ನು ಪಡೆಯದ ಈ ಸಮುದಾಯಗಳು ಉಸಿರುಗಟ್ಟಿ ಬದುಕಬೇಕಾದ ಪರಿಸ್ಥಿತಿ ಅಲ್ಲಿ ಇತ್ತು. ಈ ವಿಷಯಗಳನ್ನು ಕೈಗೆತ್ತಿಕೊಂಡು ಶ್ರೀನಾರಾಯಣ ಗುರು ಅವರು ತಮ್ಮ ಧರ್ಮ ಪರಿಪಾಲನಾ ಯೋಗ ಮೂಲಕ ಸಾಮಾಜಿಕ ಪ್ರತಿರೋಧದ ಚಳುವಳಿಗಳನ್ನು ಪ್ರಾರಂಭಿಸಿದರು. ಅಂದರೆ ಸಾಮಾನ್ಯ ಈ ಕನಿಷ್ಠ ಹಕ್ಕುಗಳಂತಿರ್ತವೆ, ಈ ಒಬ್ಬ ಮನುಷ್ಯ ಬದುಕಬೇಕಾದ್ರೆ ಮೂಲಭೂತ ಹಕ್ಕುಗಳಂತಿರ್ತವೆ, ಕನಿಷ್ಠ ಹಕ್ಕುಗಳು, ಅವುಗಳು ಸಹ ಆ ಸಮಾಜದಲ್ಲಿ ಇರ್ತಾ ಇರಲಿಲ್ಲ ಕೆಳವರ್ಗದವರಿಗೆ. ಹಾಗಾಗಿ ಇವರು ಶ್ರೀನಾರಾಯಣ ಗುರು ಅವರು ಏನು ಮಾಡ್ತಾರೆ, ಈ ತಮ್ಮ ಧರ್ಮ ಪರಿಪಾಲನಾ ಯೋಗ ಮೂಲಕ ಇದೆಲ್ಲವೂ ಸಹ ಎಲ್ಲರಿಗೂ ಸಮಾನವಾಗಿ ನೋಡ್ಕೊಳ್ಳುವಂಥ ಪರಿಸ್ಥಿತಿ, ವಾತಾವರಣ ನಿರ್ಮಾಣ ಮಾಡಬೇಕು ಅಲ್ಲಿ ಅಂತೇಳಿ ಈ ಸಮಾಜದ ಪ್ರತಿರೋಧದ ಚಳುವಳಿಗಳನ್ನು ಇವರು ಪ್ರಾರಂಭ ಮಾಡ್ತಾರೆ. ಮನುಷ್ಯನು ಘನತೆಯಿಂದ ಬದುಕುವ ಸಮಾಜದ ನಿರ್ಮಾಣವೇ ಈ ಸಂಘಟನೆಯ ಉದ್ದೇಶ ಆಗಿತ್ತು. ನಾರಾಯಣ ಗುರು ಅವರ ಪ್ರಮುಖ ಆಶಯ ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಎಂಬುದು ಆಗಿತ್ತು. ನೋಡಿ, ಇದು ಕೇಳಿದ್ರು, ಮಾನವ ಕುಲಕ್ಕೆ, ಒಂದು ನಿಮಿಷ ಬೇರೆ ಕಲರ್ ತಗೊತೀನಿ, ಮಾನವ ಕುಲಕ್ಕೆ
ಒಂದೇ ಜಾತಿ, ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಅಂತ ಹೇಳಿದವರು ಯಾರು ಅಂತ ಕೇಳಿದ್ರು. ನಾರಾಯಣ ಗುರು ಅವರು ಹೇಳ್ತಾರೆ, ತಮ್ಮ ಧರ್ಮ ಪರಿಪಾಲನಾ ಯೋಗಂ ಅನ್ನೋ ಸಂಘಟನೆಯ ಮೂಲಕ ಈ ರೀತಿಯಾದ ಸಾಧನೆ ಮಾಡಬೇಕು ಅನ್ನೋದು ಅವರ ಆಶಯ ಆಗಿತ್ತು. ಅಂದರೆ ಸಮಾಜದಲ್ಲಿ ಮಾನವ ಕುಲಕ್ಕೆ ಒಂದೇ ಜಾತಿ ಇರಬೇಕು, ಒಂದೇ ಧರ್ಮ ಇರಬೇಕು, ಆಮೇಲೆ ಒಬ್ಬನೇ ದೇವರು ಇರಬೇಕು, ಈ ಥರ ಮಾಡಬೇಕು ಅಂತ ಈ ಶ್ರೀ ನಾರಾಯಣ ಗುರು ಅವರು ಈ ಧರ್ಮ ಪರಿಪಾಲನಾ ಯೋಗಮನ್ನು ಪ್ರಾರಂಭ ಮಾಡ್ತಾರೆ. ಓಕೆ, ಇಲ್ಲಿದೆ ನೋಡಿ, ಇಂಗ್ಲೀಷಲ್ಲೂ ಕೊಟ್ಟಿದ್ದಾರೆ, ಇಂಗ್ಲೀಷಲ್ಲೂ ನೋಡ್ಕೊಂಡ್ಬಿಡಿ. ಯಾಕಂದರೆ ಇತ್ತೀಚಿನ ಕ್ವಶನ್ಗಳು ಕನ್ನಡದಲ್ಲಿ ಬಿಟ್ಟು ಇಂಗ್ಲೀಷಲ್ಲೇ ಕೇಳ್ತಾರೆ. ಕನ್ನಡನೇ ನಾವು ಓದ್ಕೊಂಡಿರ್ತೀವಿ, ಬಟ್ ಇಂಗ್ಲೀಷನ್ನು ಸ್ವಲ್ಪ ಕಣ್ಣಾಡಿಸ್ಬೇಕಷ್ಟೇ. ಸೊ ಕನ್ಫ್ಯೂಸ್ ಮಾಡೋದಕ್ಕೆ ಕೊಡ್ತಾ ಇರ್ತಾರೆ. ಒನ್ ಕ್ಯಾಸ್ಟ್, ಒನ್ ರಿಲಿಜನ್ ಆ್ಯಂಡ್ ಒನ್ ಗಾಡ್ ಫಾರ್ ಮ್ಯಾನ್ ಅಂತ ಹೇಳ್ತಾರೆ. ಇದನ್ನು ಸಾಧಿಸಲು ಶಿಕ್ಷಣವೇ ಮಾರ್ಗವೆಂದು ಇವರು ಸಾರ್ತಾರೆ. ಕೆಳ ಸಮುದಾಯಗಳಿಗೆ ಪ್ರವೇಶ ನಿರಾಕರಿಸುತ್ತಿದ್ದ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಕಟ್ಟಿದರು. ಅಂದರೆ ಕೆಳ ಸಮುದಾಯಗಳಿಗೆ ಏನೋ ದೇವಸ್ಥಾನಗಳಿಗೆ ಪ್ರವೇಶ ಇರೋದಿಲ್ಲ, ಅಂದರೆ ಅವರಿಗೆ ನಿರ್ಬಂಧ ಮಾಡಿರ್ತಾರೆ ದೇವಸ್ಥಾನಗಳಿಗೆ ಬರಬಾರ್ದು ಅಂತ. ಆದರೆ ಅದಕ್ಕೆ ಪರ್ಯಾಯವಾಗಿ ಕೆಳ ಸಮುದಾಯಗಳಿಗೆ ಕೆಲವೊಂದಿಷ್ಟು ದೇವಸ್ಥಾನಗಳನ್ನು ಇವರು ಕಟ್ತಾರೆ. ನಾರಾಯಣ ಗುರು ಮತ್ತು ಅವರ ಅನುಯಾಯಿಗಳು 1924ರಲ್ಲಿ ಈ ವ್ಯಾಕಂ ಸತ್ಯಾಗ್ರಹವೆಂಬ ಶಿವ ದೇವಾಲಯ ಪ್ರವೇಶ ಚಳುವಳಿಯನ್ನು ನಡೆಸಿದರು. ನೋಡಿ, ವೈಕಂ ಸತ್ಯಾಗ್ರಹ ನೋಡಿ. ವೈಕಂ ಸತ್ಯಾಗ್ರಹ ಯಾವುದಕ್ಕಾಗಿ ನಡೆಸಿದ್ರು, ಆಮೇಲೆ ಎಷ್ಟರಲ್ಲಿ ನಡೆಸಿದ್ರು ಅಂತ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. 1924ರಲ್ಲಿ ನಡೆಸ್ತಾರೆ. ವೈಕಂ ಸತ್ಯಾಗ್ರಹ ಎದಕ್ಕೆ ನಡೆಸ್ತಾರೆ? ಶಿವ ದೇವಾಲಯ ಪ್ರವೇಶ ಮಾಡೋಕ್ಕೋಸ್ಕರ ಈ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ನೆನಪಲ್ಲಿ ಇಟ್ಕೊಳ್ರಿ. ಇದರಲ್ಲಿ ಗಾಂಧೀಜಿಯವರು ಹಾಗೂ ಆತ್ಮಗೌರವ ಚಳುವಳಿಯ ರೂವಾರಿಗಳಾದ ಪೇರಿಯಾರರು ಭಾಗವಹಿಸಿದ್ದರು. ಈ ಆತ್ಮಗೌರವ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು, ಈ ರೂವಾರಿ ಯಾರು ಅಂತ ಕೇಳಿದಾಗ ಪೇರಿಯಾರ್ ಅನ್ನೋದು ನೆನಪಲ್ಲಿರಲಿ. ಇವರು ಸಹ ಇಲ್ಲಿ ಭಾಗವಹಿಸ್ತಾರೆ, ಗಾಂಧೀಜಿಯವರು ಸಹ ಭಾಗವಹಿಸ್ತಾರೆ. ಗುರುವಾಯೂರು ದೇವಾಲಯ ಪ್ರವೇಶ ಚಳುವಳಿಯು ಮತ್ತೊಂದು ಮಹತ್ವದ ಘಟನೆಯಾಗಿತ್ತು. ನೋಡಿ, 1924ರಲ್ಲಿ ಬೆಳಗಾಂನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತಾ ಇರುತ್ತೆ ನೋಡಿ. ಇದನ್ನು ಸಹ ನೆನಪಲ್ಲಿ ಇಟ್ಕೊಳ್ರಿ. ಯಾಕಂದರೆ ಅದು ಗಾಂಧೀಜಿಯವರು ಈ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಏಕೈಕ ಅಧಿವೇಶನ ಅದು. ಸೊ 1924ರಲ್ಲಿ ಬೆಳಗಾವಿಯಲ್ಲಿ ನಡೆಯುತ್ತೆ. ಅದಕ್ಕೆ ಬೆಳಗಾವಿ ಅಧಿವೇಶನ ಅಂತಲೂ ಕರೀತಾರೆ. ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ನೆಕ್ಸ್ಟು ಪೇರಿಯಾರ್ ಬರ್ತಾರೆ. ಇವ್ರ ಬಗ್ಗೆ ನೋಡೋಣ. ಪೇರಿಯಾರ್ 20ನೇ ಶತಮಾನದ ಆರಂಭದಲ್ಲಿ ಬ್ರಾಹ್ಮಣೇತರ ಚಳುವಳಿ ಎಂಬ ಹೊಸ ಬಗೆಯ ಚಳುವಳಿ ದಕ್ಷಿಣ ಭಾರತದಲ್ಲಿ ಆರಂಭವಾಗುತ್ತೆ. ಬಹುಸಂಖ್ಯಾತರಾಗಿದ್ದ ಬ್ರಾಹ್ಮಣೇತರರು ಸರ್ಕಾರಿ ರಂಗದಲ್ಲಿ ಇದ್ದ ಅವಕಾಶಗಳಲ್ಲಿ ತಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ತಮಗೆ ಪ್ರಾತಿನಿಧ್ಯ ಸಿಗಬೇಕೆಂದು ಹೋರಾಟವನ್ನು ಆರಂಭ ಮಾಡ್ತಾರೆ. ಕರ್ನಾಟಕವು ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಇದೊಂದು ಪ್ರಮುಖ ಚಳುವಳಿಯಾಗುತ್ತೆ. ನೋಡಿ, ದಕ್ಷಿಣ ಭಾರತದಲ್ಲಿ ಬ್ರಾಹ್ಮಣೇತರ ಚಳುವಳಿ ಆರಂಭವಾಗಿ ಇಡೀ ವಿವಿಧ ರಾಜ್ಯಗಳಲ್ಲಿ ಈ ಚಳುವಳಿ ಹಬ್ಬುತ್ತೆ. ಬ್ರಾಹ್ಮಣೇತರ ಸಮುದಾಯಗಳು ತಮ್ಮ ಮೇಲೆ ಹೇರಲಾಗಿದ್ದ ಸಾಮಾಜಿಕ ನಿರ್ಬಂಧಗಳನ್ನು ವಿರೋಧಿಸತೊಡಗಿದರು. ಬ್ರಾಹ್ಮಣೇತರರೆಂದರೇನು? ಬ್ರಾಹ್ಮಣರನ್ನ ಬಿಟ್ಟು ಉಳಿದ ಸಮುದಾಯಗಳು, ಇವರು ಬ್ರಾಹ್ಮಣೇತರರು ಅಂತ ಕರೀತಾರೆ. ಇವರಿಗೆ ಕೆಲವೊಂದಿಷ್ಟು ನಿರ್ಬಂಧಗಳಿರ್ತವೆ ಸಮಾಜದಲ್ಲಿ, ಅವುಗಳನ್ನೆಲ್ಲ ವಿರೋಧಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ಪ್ರಮುಖ ಕಾರಣವಾದದ್ದು ಇಂಗ್ಲಿಷ್ ವಿದ್ಯಾಭ್ಯಾಸದ ವಿಸ್ತರಣೆ. ಪ್ರಮುಖ ಕಾರಣ ಏನು ಅಂತ ಕೇಳಬಹುದು ಎಕ್ಸಾಮ್ಗಳಲ್ಲಿ. ಇಂಗ್ಲಿಷ್ ವಿದ್ಯಾಭ್ಯಾಸದ ವಿಸ್ತರಣೆ ಆಗುತ್ತೆ. ಇದರಿಂದಾಗಿ ಅವ್ರೇನು ಮಾಡ್ತಾರೆ, ಸಾಮಾಜಿಕ ನಿರ್ಬಂಧಗಳನ್ನು ವಿರೋಧ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಇದರ ಜೊತೆಗೆ ಬ್ರಿಟಿಷರು 1870ರ ನಂತರ ತಂದ ಜನಗಣತಿ ವರದಿಗಳು ಎಲ್ಲ ವರ್ಗದವರಿಗೂ ತಮ್ಮ ಜನಸಂಖ್ಯೆಯ ಅರಿವನ್ನು ತಂದುಕೊಟ್ಟವು. ಅಂದರೆ ತಮ್ಮ ಜನಸಂಖ್ಯೆ ಎಷ್ಟಿದ್ದಾವೆ, ಆಮೇಲೆ ನೋಡಿ, ಬ್ರಾಹ್ಮಣೇತರರ ಸಮುದಾಯ ಜಾಸ್ತಿ ಇರುತ್ತೆ, ಜನಸಂಖ್ಯೆ ಜಾಸ್ತಿ ಇರುತ್ತೆ, ಬ್ರಾಹ್ಮಣರ ಸಂಖ್ಯೆ ಕಡಿಮೆ ಇರುತ್ತೆ. ಆಗ ಅವ್ರಿಗೆ ಏನಾಗುತ್ತೆ, ನಾವೇ ಅವ್ರಿಗಿಂತ ಜಾಸ್ತಿ ಇದ್ದೀವಿ, ಸೊ ನಮಗೆ ಯಾಕೆ ಈ ಸಮಾಜದ ನಿರ್ಬಂಧಗಳು ನಾವ್ಯಾಕೆ ಅನುಸರಿಸ್ಬೇಕು, ನಾವ್ಯಾಕೆ ಅದನ್ನೆಲ್ಲ ಪಾಲನೆ ಮಾಡಬೇಕು ಅನ್ನೋ ಮನೋಭಾವ ಆ ಜನರಲ್ಲಿ ಬರುತ್ತೆ. ಇದೇನು ಜನಗಣತಿ ಮೂಲಕ ಜನರಲ್ಲಿ ಅರಿವು ಮೂಡಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಇಂಗ್ಲಿಷ್ ವಿದ್ಯಾಭ್ಯಾಸ ಆಗಿರ್ಬೋದು, ಜನಗಣತಿ ಆಗಿರ್ಬೋದು, ಈ ಬ್ರಿಟಿಷರು ತಂದಿರತಕ್ಕಂಥ ಕೆಲವೊಂದಿಷ್ಟು ನೀತಿ ನಿಯಮಗಳು ಏನಾಗ್ತವೆ, ಈ ಕೆಳ ಸಮುದಾಯಗಳಿಗೆ ತಮ್ಮ ಹಕ್ಕುಗಳನ್ನು ಪಡೆಯೋದಕ್ಕೆ ಹೆಲ್ಪ್ ಆಗುತ್ತೆ. ತಮಿಳುನಾಡಿನಲ್ಲಿ 1916ರಲ್ಲಿ ಪ್ರಾರಂಭವಾದ ಜಸ್ಟಿಸ್ ಪಾರ್ಟಿಯು ಈ ಚಳುವಳಿಯನ್ನು ಮುನ್ನಡೆಸಿತು.
ನೋಡಿ, ಇದು ಎಕ್ಸ್ಪೆಕ್ಟೆಡ್ ಕ್ವಶನ್ನು, ನೆಕ್ಸ್ಟು ಕೇಳಬಹುದು ಟಿಟಿಗ, ಯಾಕಂದರೆ ಹಿಂದೆನೂ ಸಹ ಕೇಳಿದ್ದಾರೆ. ಜಸ್ಟಿಸ್ ಪಾರ್ಟಿಯು ಯಾವಾಗ ಆರಂಭವಾಯಿತು ಅಂತ ಕೇಳ್ತಾರೆ. 1916ರಲ್ಲಿ ಆರಂಭವಾಗುತ್ತೆ. ಹಾಗೆ ಎಲ್ಲಿ ಅಂತ ಕೇಳಿದಾಗ ತಮಿಳುನಾಡಿನಲ್ಲಿ ಅನ್ನೋದು ನೆನಪಲ್ಲಿರಲಿ. ಓಕೆ, ನೆಕ್ಸ್ಟ್ ನೋಡೋಣ. ಒಂದು ನಿಮಿಷ. ಜಸ್ಟಿಸ್ ಪಾರ್ಟಿಯ ಮೂಲಕ ಸಾಮಾಜಿಕ ಚಳವಳಿಯು ಹೊಸ ರೂಪವನ್ನು ಪಡೆಯುತ್ತೆ. ಇದು ಹೆಚ್ಚು ಕ್ರಾಂತಿಕಾರಕವಾದ ಹೆಜ್ಜೆಯಾಗಿತ್ತು. ಆ ಹೊಸ ರೂಪವೇ ಇ ವಿ ರಾಮಸ್ವಾಮಿ ನಾಯ್ಕರ್ ಅವರ ನೇತೃತ್ವದಲ್ಲಿ ಆರಂಭಗೊಂಡ ಆತ್ಮಗೌರವ ಚಳವಳಿ. ಆತ್ಮಗೌರವ ಚಳವಳಿ ಯಾರು ಆರಂಭ ಮಾಡ್ತಾರೆ? ಇ ವಿ ರಾಮಸ್ವಾಮಿ ನಾಯ್ಕರ್ ಅವರ ನೇತೃತ್ವದಲ್ಲಿ ಆರಂಭವಾಗುತ್ತೆ. ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಅಂತಲೂ ಕರೀತಾರೆ ನೋಡಿದ್ದು ಇಂಗ್ಲೀಷಲ್ಲಿ. 1925ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಹೊರಬಂದ ರಾಮಸ್ವಾಮಿಯವರು 1926ರಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಲೀಗನ್ನು ಆರಂಭ ಮಾಡ್ತಾರೆ. ಸೆಲ್ಫ್ ರೆಸ್ಪೆಕ್ಟ್ ಲೀಗನ್ನು ಯಾರು ಆರಂಭ ಮಾಡ್ತಾರೆ? ರಾಮಸ್ವಾಮಿಯವರು 1926ರಲ್ಲಿ. ಓಕೆ, ಇವರನ್ನು ಜನರು ಪ್ರೀತಿಯಿಂದ ಪೇರಿಯಾರ್ ಅಂತ ಕರೀತಾರೆ. ಅಲ್ಲಿ ಹಿಂದೆ ಹೇಳಿದ್ನಲ್ಲ, ರೂವಾರಿ ಯಾರು ಅಂತ ಕೇಳಿದಾಗ ಪೇರಿಯಾರ್ ಅನ್ನೋದು ನೆನಪಲ್ಲಿರಲಿ ಅಂತ. ಪೇರಿಯಾರ್ ಅವರ ನಿಜವಾದ ಹೆಸರು ಏನಂತ ಕೇಳಿದಾಗ ಇ ವಿ ರಾಮಸ್ವಾಮಿ ನಾಯ್ಕರ್. ಇವರಿಗೆ ಜನರು ಪ್ರೀತಿಯಿಂದ ಪೇರಿಯಾರ್ ಅಂತ ಕರಿತಾ ಇದ್ರಂತೆ. ಪೇರಿಯಾರ್ ಅಂದರೆ ಹಿರಿಯರು ಅಂತ ಅರ್ಥ. ಓಕೆ, ನೆಕ್ಸ್ಟ್ ನೋಡೋಣ. ಪೇರಿಯಾರ್ ತಮಿಳುನಾಡಿನ ಈರೋಡ್ನಲ್ಲಿ ಶ್ರೀಮಂತ ಕುಟುಂಬವೊಂದರಲ್ಲಿ ಜನಿಸ್ತಾರೆ. ತಮಿಳುನಾಡಿನ ಈರೋಡ್ನಲ್ಲಿ ಜನಿಸ್ತಾರೆ ಇವರು ಪೇರಿಯಾರ್ ಅವರು. ವರ್ಣಾಶ್ರಮ ಧರ್ಮದ ಪರವಾಗಿ ಕಾಂಗ್ರೆಸ್ ಇದೆ ಎಂದು ಅದಕ್ಕೆ ಪರ್ಯಾಯವಾದ ದ್ರಾವಿಡ ಚಳವಳಿ ಎಂಬ ಜನಾಂಗೀಯ ಪರಿಕಲ್ಪನೆ ಕೇಂದ್ರಿತ ಚಳವಳಿಯನ್ನು ರೂಪಿಸತೊಡಗಿದರು. ತಮಿಳು ಭಾಷೆಯನ್ನು ದ್ರಾವಿಡರ ಭಾಷೆ ಅಂತ ಕರೀತಾರೆ ನೋಡಿ. ದ್ರಾವಿಡರ ಭಾಷೆ ಅಂತ ತಮಿಳು ಭಾಷೆಯನ್ನು ಕರೀತಾರೆ ನೋಡಿ, ನೆನಪಲ್ಲಿಟ್ಕೊಳ್ರಿ. ಜಾತಿ ಮತ್ತು ಲಿಂಗ ತಾರತಮ್ಯಗಳನ್ನು ಇವರು ವಿರೋಧಿಸಿ ಸಮಾನತೆಯ ಆಶಯವನ್ನು ಇವರು ಎತ್ತಿ ಹಿಡಿತಾರೆ. 1924ರಲ್ಲಿ ಕೇರಳದ ವೈಕಂನಲ್ಲಿ ಅಸ್ಪೃಶ್ಯರಿಗೆ ದೇವಾಲಯ ಪ್ರವೇಶದ ಹಕ್ಕಿನ ಹೋರಾಟದಲ್ಲಿ ಭಾಗವಹಿಸ್ತಾರೆ. 1924ರಲ್ಲಿ ನಡೆಯುತ್ತೆ ವೈಕಂ ಸತ್ಯಾಗ್ರಹ. ಇಲ್ಲಿ ಅಸ್ಪೃಶ್ಯರಿಗೆ ದೇವಾಲಯ ಪ್ರವೇಶದ ಹಕ್ಕಿನ ಹೋರಾಟದಲ್ಲಿ ಇವರು ಸಹ ಭಾಗವಹಿಸ್ತಾರೆ. ಇದು ಪ್ರಾರಂಭ ಮಾಡಿದವರು ಶ್ರೀ ನಾರಾಯಣ ಗುರು ಅವರು, ನೆನಪಲ್ಲಿರಲಿ. 1929ರಲ್ಲಿ ಜಸ್ಟಿಸ್ ಪಕ್ಷದ ಅಧ್ಯಕ್ಷರು ಕೂಡ ಆಗ್ತಾರೆ. ಓಕೆ, ದ್ರಾವಿಡ ಕಳಗಂ ಎಂಬ ಸಂಘಟನೆಯನ್ನು ಹುಟ್ಟು ಹಾಕಿದರು ನೋಡಿ. ತುಂಬ ಇಂಪಾರ್ಟೆಂಟ್ ನೋಡಿ, ಇವ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಇಲ್ಲಿ ಇದೆ. 1923ರಲ್ಲಿ ಜಸ್ಟಿಸ್ ಪಕ್ಷದ ಅಧ್ಯಕ್ಷರಾಗ್ತಾರೆ. ಆಮೇಲೆ ದ್ರಾವಿಡ ಕಳಗಂ ಎಂಬ ಸಂಘಟನೆ ಕೂಡ ಇವರು ಹುಟ್ಟು ಹಾಕ್ತಾರೆ. ರಿವೋಲ್ಟ್ ಪತ್ರಿಕೆಯನ್ನು ಕೂಡ ಹುಟ್ಟು ಹಾಕ್ತಾರೆ. ನೆನಪಲ್ಲಿರಲಿ, ಇವೆಲ್ಲ ನೆನಪಲ್ಲಿ ಇಟ್ಕೊಳ್ರಿ. ಯಾಕಂದರೆ ಹೇಳಿಕೆ ರೂಪದಲ್ಲಿ ಕೊಟ್ಟು ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಕೇಳ್ತಾ ಇರ್ತಾರೆ ಎಕ್ಸಾಮ್ಗಳಲ್ಲಿ. ಸೊ ಇಂಪಾರ್ಟೆಂಟ್ ನೋಡಿ. ಇಂದಿಗೂ ತಮಿಳುನಾಡಿನ ರಾಜಕೀಯ ಕ್ಷೇತ್ರಗಳಲ್ಲಿ ಪೇರಿಯಾರರು ಸೈದ್ಧಾಂತಿಕ ಸಂಕೇತವಾಗಿ ಉಳಿದಿದ್ದಾರೆ. ಅಲ್ಲಿನ ರಾಜಕೀಯ ಪಕ್ಷಗಳು ದ್ರಾವಿಡ ಎನ್ನುವ ಹೆಸರನ್ನು ತಮ್ಮ ಪಕ್ಷಗಳ ಹೆಸರಿನಲ್ಲಿ ಉಳಿಸಿಕೊಂಡಿರುವುದೇ ಇದಕ್ಕೆ ದೊಡ್ಡ ಸಾಕ್ಷಿಯಾಗಿದೆ ನೋಡಿ. ಈ ತಮಿಳು ಭಾಷೆ ಇದೇನು ದ್ರಾವಿಡ ಭಾಷೆ ಅಂತ ಇವರು ಹೇಳ್ತಾರಲ್ಲ, ಅದಕ್ಕಾಗಿ ದ್ರಾವಿಡ ಎನ್ನುವ ಹೆಸರನ್ನು ತಮ್ಮ ಪಕ್ಷಗಳ ಹೆಸರಿನಲ್ಲಿ ಉಳಿಸಿಕೊಂಡಿರ್ತಾರೆ ಅವರ ನೆನಪಿಗಾಗಿ. ಒಂದು ನಿಮಿಷ. ಓಕೆ, ಸಿ ಅಯೋಧ್ಯದಾಸ್ ಪಂಡಿತ್, ಟಿ ಎಂ ನಾಯರ್ ಮುಂತಾದವರು ಆರಂಭಿಸಿ ಸೈದ್ಧಾಂತಿಕವಾಗಿ ರೂಪಿಸಿದ ಬ್ರಾಹ್ಮಣೇತರ ಚಳವಳಿಯನ್ನು ಪೇರಿಯಾರರು ಸಾಂಸ್ಕೃತಿಕ ಚಳವಳಿಯನ್ನಾಗಿ ಪರಿವರ್ತಿಸಿದರು ನೋಡಿ. ಯಾರ್ಯಾರು ಅಂತ ನೆನಪಲ್ಲಿಟ್ಕೊಳ್ರಿ. ಸಿ ಅಯೋಧ್ಯದಾಸ್ ಪಂಡಿತ್, ಟಿ ಎಂ ನಾಯರ್ ಮುಂತಾದವರು ಆರಂಭಿಸಿದ ಸೈದ್ಧಾಂತಿಕವಾಗಿ ರೂಪಿಸಿದ ಬ್ರಾಹ್ಮಣೇತರ ಚಳವಳಿಯನ್ನು ಪೇರಿಯಾರರು ಸಾಂಸ್ಕೃತಿಕ ಚಳವಳಿಯನ್ನಾಗಿ ಪರಿವರ್ತನೆ ಮಾಡ್ತಾರೆ. ಎಲ್ಲ ಬಗೆಯ ಶೋಷಣೆಗಳಿಂದ ಮುಕ್ತವಾಗಿ ಜಾತಿ ಲಿಂಗ ಅಸಮಾನತೆಗಳಿಂದ ಹೊರಬಂದು ಸರ್ವಧರ್ಮ ಸಹಿಷ್ಣುತೆಯ ಸಮಾಜ ರೂಪುಗೊಳ್ಳಬೇಕು ಎನ್ನುವುದೇ ಅವರ ಬದುಕಿನ ಧ್ಯೇಯವಾಗಿತ್ತು ನೋಡಿ. ಇದು ಕೇಳ್ತಾರೆ, ಪೇರಿಯಾರರ ಬದುಕಿನ ಧ್ಯೇಯ ಏನಾಗಿತ್ತು ಅಂತ. ಸರ್ವಧರ್ಮ ಸಹಿಷ್ಣುತೆ ಇವರ ಬದುಕಿನ ಧ್ಯೇಯ ಆಗಿತ್ತು ನೋಡಿ. ಓಕೆ, ಕ್ವಶನ್ ಆನ್ಸರ್ ನೋಡ್ತಾ ಹೋಗೋಣ. ಬಿಟ್ಟ ಸ್ಥಳಗಳನ್ನು ತುಂಬೋಣ. ಫಸ್ಟ್ ಕ್ವಶನ್ ಬಂದು 19ನೇ ಶತಮಾನವನ್ನು ಡ್ಯಾಶ್ ಕಾಲವೆಂದು ಕರೆಯಲಾಗಿದೆ ಅಂತ ಕೊಟ್ಟಿದ್ದಾರೆ. 19ನೇ ಶತಮಾನವನ್ನು ಭಾರತದ ಪುನರುಜ್ಜೀವನ ಕಾಲ ಅಂತ ಕರೀತಾರೆ.
ಭಾರತೀಯ ಭಾರತೀಯ ಪುನರುಜ್ಜೀವನ. ಓಕೆ. ನೆಕ್ಸ್ಟು ರಾಮ್ ಮೋಹನ್ ರಾಯರು ಡ್ಯಾಶ್ ಪತ್ರಿಕೆಯನ್ನು ಪ್ರಾರಂಭಿಸಿದರು ಅಂತ ಕೊಟ್ಟಿದ್ದಾರೆ. ಇದು ಸಂವಾದ ಕೌಮುದಿ ನೋಡಿ. ಒಂದು ನಿಮಿಷ ಇಲ್ಲೇ ಬರೆದು ಬಿಡೋಣ, ಅದು ದೊಡ್ಡದಾಗುತ್ತೆ. ಸಂವಾದ ಕೌಮುದಿ. ಓಕೆ. ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ಆತ್ಮಾರಾಮ್ ಪಾಂಡುರಂಗ. ಆತ್ಮಾರಾಮ್ ಪಾಂಡುರಂಗ. ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಎಂದು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದಾಗ ಮಹಾತ್ಮ ಜ್ಯೋತಿಬಾ ಫುಲೆ ನೋಡಿ. ಮಹಾತ್ಮ ಜ್ಯೋತಿಬಾ ಫುಲೆ. ಸ್ವಾಮಿ ವಿವೇಕಾನಂದರ ಗುರುಗಳಾಗಿದ್ದರು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ರಾಮಕೃಷ್ಣ ಪರಮಹಂಸ ನೋಡಿ. ರಾಮಕೃಷ್ಣ ಪರಮಹಂಸ. ಒಂದೇ ನಿಮಿಷ. ಓಕೆ. ಯುವ ಬಂಗಾಳಿ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿದ್ದಾರೆ. ಹೆನ್ರಿ ವಿವಿಯನ್ ಡಿರೆಜಿಯೋ. ಓಕೆ. ನೆಕ್ಸ್ಟ್ ನೋಡೋಣ. ಓಕೆ. ನೆಕ್ಸ್ಟು ರಾಜ್ಯಶಾಸ್ತ್ರದ ಪಾಠಗಳು ಬರ್ತವೆ. ಓಕೆ. ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ 6ರಿಂದ ವಿಡಿಯೋ ಮಾಡ್ತಾ ಬಂದಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಕ್ಲಾಸ್ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ನೆಕ್ಸ್ಟ್ ಕ್ಲಾಸು 10th ಸೆಕೆಂಡ್ ಭಾಗದಲ್ಲಿ ಬರ್ತಕ್ಕಂಥ ಹಿಸ್ಟ್ರಿ ಪಾಠಗಳನ್ನು ನೋಡ್ತಾ ಹೋಗೋಣ. ಓಕೆ. ಥ್ಯಾಂಕ್ ಯು.